Bharatraj ji, please. Okay. So, good evening, friends, and good evening, Sundar sir. Good evening. I, Bharatraj, welcome you on behalf of Saprabha and e-Sampashana session. Today's session is the 36th session, and today's topic is Theatre for Life Skill and Being Human. And today's speaker is Sundar Veena, the popular multi-talented personality. After going through his career profile, it made me to slightly stretch this title of the topic to make it more understandable. So I have rewritten the topic as using the theater as a means for achievement of life skills and thereby contributing to the society as a good human being. So this deserves the personality of our speaker, today's speaker. ಸೊ ಅದನ್ನ ನಾನು ಕನ್ನಡದಲ್ಲಿ ಹೇಗೆ ಹೇಳಿದ್ದೀನಿ ಅಂದ್ರೆ, ಅಭಿನಯ ರಂಗ ಅಥವಾ ಅಭಿನಯ ಕ್ಷೇತ್ರದ ಮೂಲಕ ತಮ್ಮಲ್ಲಿ ಅಡಗಿರುವ ಕಲೆ ಮತ್ತು ಕೌಶಲ್ಯದ ಸಾಧನೆ ಮತ್ತು ಒಬ್ಬ ಉತ್ತಮ ಮಾನವನಾಗಿ ಸಮಾಜಕ್ಕೆ ಕೊಡುಗೆ. ಇದು ನಮ್ಮ ಇವತ್ತಿನ ಭಾಷಣಕಾರರಾದಂತಹ ಸುಂದರ್ ವೀಣಾ ಅವರಿಗೆ ಅತ್ಯಂತ ಸೂಕ್ತವಾಗಿ ಅನ್ವಯಿಸೋದ್ರಿಂದ ನಾನು ಈ ಟಾಪಿಕ್ ನಲ್ಲಿ ಈ ಸಣ್ಣ ಬದಲಾವಣೆ ಮಾಡಿದ್ದೀನಿ. ಸೊ ಇವಾಗ ಸುಂದರ್ ಅವರ ಇದ್ರ ಬಗ್ಗೆ ಬರೋದಾದ್ರೆ, ಅಭಿನಯದ ಬಗ್ಗೆ ಒಂದೆರಡು ಮಾತು ಹೇಳ್ಬಿಟ್ಟು ನಂತರ ಅವರ ಪರಿಚಯ ಮಾಡ್ಕೊಡ್ತೀನಿ. ಸ್ನೇಹಿತರೆ, ಅಭಿನಯ ಒಂದು ಪ್ರಾಚೀನ ಕಲೆ. ಈ ಮಾನವನ ವಿಕಾಸ ಚರಿತ್ರೆಯಲ್ಲಿ ಅವನ ಮೂಲಭೂತ ಇದಾದ ಏನದು ಅವಶ್ಯಕತೆಗಳಾದಂತ ಅನ್ನ, ಆಶ್ರಯ ಮತ್ತೆ ಬಟ್ಟೆ ಇವೆಲ್ಲ ಆದ ನಂತರ ಅವನಿಗೆ ಎಲ್ಲ ಒಂದತ್ರ ಸಾಂಸ್ಕೃತಿಕ ರಂಗದಲ್ಲೂ ವಿಕಾಸ ಆಗುವ ಒಂದು ಅವಶ್ಯಕತೆ ತೋರ್ತು ಅಂತ ಕಾಣುತ್ತೆ. ಹಾಗಾಗಿ ನಮ್ಮ ಸಾಂಸ್ಕೃತಿಕ ಕಲೆಗಳು, ಫೈನ್ ಆರ್ಟ್ಸ್, ಮ್ಯೂಸಿಕ್, ಸ್ಕಲ್ಪ್ಚರ್, ಡಾನ್ಸು ಇವೆಲ್ಲನೂ ಬಂತು. ಅದರಲ್ಲಿ ಅಭಿನಯ ಕೂಡ ಒಂದು ಪ್ರಾಚೀನ ಕಲೆ. ಸೊ ಹೇಗೆ ಅಂದ್ರೆ ನಮ್ಮ ಗ್ರೀಕ್ ನಾಟಕಗಳು ಕೂಡ ಇದಾವೆ. ಹಾಗೆ ನಮ್ಮ ಭಾರತದಲ್ಲೂ ಕೂಡ ಸಂಸ್ಕೃತದ ಕಾಳಿದಾಸ, ಭಾಸ, ಭರ್ತೃಹರಿ ಇವರುಗಳು ಕೂಡ ಸಂಸ್ಕೃತದಲ್ಲಿ ನಾಟಕಗಳನ್ನ ರಚಿಸಿದ್ದಾರೆ. ಹಾಗೆ ಹೋದ್ರೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಶೇಕ್ಸ್ಪಿಯರ್ ಅಂತ ಮಹಾನ್ ಕವಿ ಅನೇಕ ನಾಟಕಗಳನ್ನ ಬರೆದಿದ್ದಾನೆ. ಇದೆಲ್ಲ ನೋಡಿದ್ರೆ ಅದಕ್ಕಿಂತ ಮುಂಚೆನೇನೆ ಅಭಿನಯ ಒಂದು ಸಾಂಸ್ಕೃತಿಕ ಕಲೆ, ಲಲಿತ ಕಲೆ ಅಂತ ಗುರುತಿಸಲ್ಪಟ್ಟಿದೆ ಅಂತ ಅನ್ಸತ್ತೆ. ಯಾಕಂದ್ರೆ ಅಭಿನಯನ ಒಂದು ಕಲೆ ಅಂತ ಒಪ್ಕೊಂಡ ಮೇಲೇನೇನೆ ಈ ನಾಟಕಗಳನ್ನ ಬರೆದಿರ್ತಾರೆ. ಇಲ್ಲಿದ್ರೆ ಅಭಿನಯನ ಒಂದು ಕಲೆ ಅಂತ ಗುರುತಿಸಲಿ ನಾಟಕ ಬರೋದ್ ಪ್ರಯೋಜನ ಏನು? ಅದನ್ನ ಅಭಿನಯ ಮಾಡಿ ತೋರ್ಸವ್ರು ಯಾರು? ಅದ್ರಿಂದ ಅಭಿನಯಕ್ಕೆ ಒಂದು ಲಲಿತ ಕಲೆಯನ್ನ ಒಂದು ಇದು ಬಂದ ಮೇಲೇನೆ ಇವೆಲ್ಲ ನಾಟಕಗಳನ್ನ ಬರೆದಿದ್ದಾರೆ ಅಂತ ಒಂದು ಅಭಿಪ್ರಾಯ. ಹಾಗೇನೆ ನಮ್ಮ ಕನ್ನಡದ ಹಳೆ ಗ್ರಂಥದ ಕವಿರಾಜ ಮಾರ್ಗದಲ್ಲಿ ಒಂದು ಇದು ಬರುತ್ತೆ, ಚದುರರ್ ನಿಜದಿಂ ಕುರಿತೋದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಕೆಲವು ಸಂಶೋಧಕರು ಏನ್ ಹೇಳ್ತಾರೆ, ಇಲ್ಲಿ ಕಾವ್ಯ ಪ್ರಯೋಗ ಅಂತಂದ್ರೆ ಆಗಿನ ಕಾಲದಲ್ಲಿ ಎಲ್ಲರೂ ವಿದ್ಯಾವಂತರೇ ಆಗಿರ್ಬೇಕು ಅಥವಾ ಎಲ್ಲರೂ ಮಹಾಭಾರತ ರಾಮಾಯಣ ಓದಿ ಅರ್ಥ ಮಾಡ್ಕೊಳ್ಳುವಂತ ಇದರಲ್ಲಿ ಇಲ್ಲದೆ ಇದ್ರೂ ಕೂಡ ಕಾವ್ಯ ಪ್ರಯೋಗ ಅಂತಂದ್ರೆ ಅವರು ಪ್ರಯೋಗ ಅಂತಂದ್ರೆ ಅಭಿನಯ ಪ್ರಯೋಗ ಅನ್ನೋ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಕೆಲವು ಸಂಶೋಧಕರು. ಅದನ್ನ ನಮ್ಮ ನಾಟಕದ ಮೂಲಕ ಅಭಿನಯ ಮಾಡಿ ಮಹಾಭಾರತ ರಾಮಾಯಣನ ಇತರರಿಗೆ ತಿಳಿಸ್ಕೊಡ್ತಾ ಇದ್ರು. ಆದ್ರಿಂದ ಅದು ಕಾವ್ಯ ಪ್ರಯೋಗ ಅನ್ನೋ ಒಂದು ಪದನ ಬಳಸಿರ್ಬೋದು ಅಂತ ಕೂಡ ಕೆಲವು ಸಂಶೋಧಕರು ಹೇಳೋದ್ರಿಂದ ಈ ಅಭಿನಯ ಕಲೆ ತುಂಬಾ ಪ್ರಾಚೀನ ಅನ್ನೋದಕ್ಕೆ ನಮಗೆ ಅಲ್ಲಿ ಇಲ್ಲಿ ಒಂದು ಸಾಕ್ಷಿ ಸಿಗತ್ತೆ. ಆಮೇಲೆ ಈ ಅಭಿನಯ ಕಲೆ ಬರ್ತಾ ಬರ್ತಾ ವೃತ್ತಿ ರಂಗಭೂಮಿ ಬಂತು, ವೃತ್ತಿ ರಂಗಭೂಮಿ. ಅದಾದ್ಮೇಲೆ ಹವ್ಯಾಸಿ ನಾಟಕ ರಂಗ ಬಂದಿದೆ ಇತ್ತೀಚೆಗೆ. ಆಮೇಲೆ ಈಗ ಟಿವಿ ಸೀರಿಯಲ್ಗಳು ತುಂಬಾ ಪ್ರಭಾವಶಾಲಿ ಮಾಧ್ಯಮ ಟಿವಿ ಸೀರಿಯಲ್ಗಳು. ಹಾಗಾಗಿ ಈಗ ಕ್ರಮೇಣ ಅಭಿನಯ ಕಲೆ ಅನ್ನೋದು ಒಂದೊಂದು ದಶಕಕ್ಕೂ ಕೂಡ ಅದು ಅಭಿವೃದ್ಧಿ ಆಗ್ತಾ 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 ಟಿವಿ ಸೀರಿಯಲ್ ವರೆಗೂ ಬಂದಿದೆ. ಆಮೇಲೆ ಇದರಲ್ಲಿ ಏನಾಗಿದೆ ಅಂದ್ರೆ ಕೇವಲ ಜೀವನ ನಿರ್ವಹಣೆಗೋಸ್ಕರ ಮಾಡುವಂತ ಕಲಾವಿದ್ರು ಇಲ್ಲ ಇವಾಗ ನಮ್ಮಲ್ಲಿ. ತುಂಬಾ ಬುದ್ಧಿಜೀವಿಗಳು ಈ ಕ್ಷೇತ್ರದಲ್ಲಿ ಇದ್ದಾರೆ. ಹಾಗಾಗಿ ನಮಗೆ ಈಗ ವೀಣಾ ಸುಂದರ್ ಅವರು ಕೂಡ ಅಂತ ಒಬ್ಬ ಬುದ್ಧಿಜೀವಿಗಳು, ಅವರು ಕೂಡ ಈ ಅಭಿನಯ ಕಲೆಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಈ ನಾಟಕ ರಂಗ ಅಥವಾ ಅಭಿನಯ ರಂಗ ತುಂಬಾ ಶ್ರೀಮಂತ ಆಗಿದೆ ಇವಾಗ. ಈಗ ವೀಣಾ ಸುಂದರ್ ಅವರಿಗೆ ಬಗ್ಗೆ ಬರೋದಾದ್ರೆ, ವೀಣಾ ಸುಂದರ್ ಅವರು ಕೇವಲ ಒಬ್ಬ ನಟ ಅಲ್ಲ, ಅವರು ಒಬ್ಬ ನಟ, ಬರಹಗಾರ, ನಿರ್ದೇಶಕರು ಮತ್ತೆ ಒಬ್ಬ ಅತ್ಯುತ್ತಮ ಶಿಕ್ಷಕರು. ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ಅವರು ಸಾಧನೆ ಮಾಡಿದ್ದಾರೆ ಮತ್ತೆ ಕೊಡುಗೆ ಕೊಡ್ತಾ ಇದ್ದಾರೆ. ಆದ್ರಿಂದ
ಅಂತವರು ಈಗ ಅಭಿನಯ ಕ್ಷೇತ್ರಕ್ಕೆ ಬಂದ್ರೆ ಅದಕ್ಕೊಂದು ಬೇರೆನೆ ವಿಶೇಷ ಇದ್ ಸಿಗತ್ತೆ. ಒಂದು ಕಳೆ ಬರುತ್ತೆ, ಅದಕ್ಕೊಂದು ವಿಶೇಷ ಸ್ಥಾನ ಸಿಗತ್ತೆ. ಅದರಿಂದ ಇಂತಹ ಕಲಾವಿದರು ಈ ತರ ಅಭಿನಯ ಕ್ಷೇತ್ರಕ್ಕೆ ಬರ್ತಾ ಇರೋದು ಒಂದು ಉತ್ತಮ ಬೆಳವಣಿಗೆ. ಸುಂದರ್ ಅವರು ಹುಟ್ಟು ಕಲಾವಿದರು. ಬಹುಶಃ ಅವರ ಬಾಲ್ಯದಲ್ಲೇನೆ ಅವ್ರಿಗೆ ಈ ಅಭಿನಯ ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನೋ ಒಂದು ಹಂಬಲ ಅವ್ರಿಗೆ ಸಹಜವಾಗೇ ಬಂತು ಅಂತ ಕಾಣುತ್ತೆ. ಹಾಗಾಗಿ ಅವರು ಶಾಲಾ ದಿನಗಳಲ್ಲಿನೇ ಅವರು ಈ ಅಭಿನಯ ಕ್ಷೇತ್ರಕ್ಕೆ ಚರ್ಚಾ ಸ್ಪರ್ಧೆಗಳಲ್ಲಿ ಈ ತರ ಒಬ್ಬ ವಾಗ್ಮಿಯಾಗಿ, ಒಬ್ಬ ನಟನಾಗಿ ರೂಪುಗೊಳ್ತಾ ಬಂದು ಕೊನೆಗೆ ಅವರು ಡಿಗ್ರಿ ತಗೊಂತಾರೆ, ಕಾಮರ್ಸ್ ನಲ್ಲಿ ಡಿಗ್ರಿ ತಗೊಂಡ್ಮೇಲೆ ಸೆಂಟ್ ಜೋಸೆಫ್ ಕಾಲೇಜಿಂದ ಡಿಗ್ರಿ ತಗೊಂತಾರೆ. ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ತಾರೆ. ಲೆಕ್ಚರರ್ ಆಗಿ ಅನೇಕ ಕಾಲೇಜುಗಳಲ್ಲಿ ಕೆಲಸ ಮಾಡಿದ್ದಾರೆ. BMS ಕಾಲೇಜು, ಜೈನ್ ಕಾಲೇಜು, ಸುರೋನಾ ಕಾಲೇಜ್ ಅಲ್ಲಿ. ಅವ್ರು ಈಸ್ ಎ ಟೀಚರ್ ಟು ಲರ್ನ್ ಅಂಡ್ ಲರ್ನಿಂಗ್ ಟು ಟೀಚ್ ಅಂಡ್ ಟೀಚಿಂಗ್ ಟು ಲರ್ನ್, ಆ ತರ ಟೀಚರ್ ಅವರು. ಸೊ ಅದರಿಂದ ಅವರ ಕಲಿಕೆ ಮತ್ತೆ ಪಾಠ ಮಾಡೋದು ನಿರಂತರವಾಗಿ ಒಂದಕ್ಕೊಂದು ಪೂರಕವಾಗಿ ನಡೀತಾ ಇದೆ. ಅವರು ಮುಂದೆ ಒಬ್ಬ ನಟನಾಗಿ ಗುರುತಿಸ್ಕೊಂಡ್ಮೇಲೆ ಅವರ ಮೇಲೆ ಪ್ರಭಾವ ಬೀರಿದಂತ ಇಬ್ಬರು ಮುಖ್ಯ ವ್ಯಕ್ತಿಗಳು ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರು, ಇತ್ತೀಚೆಗೆ ನಮ್ಮನ್ನು ಅಗಲಿದಂತ ಮಹಾನ್ ಕವಿ HS ವೆಂಕಟೇಶ್ ಮೂರ್ತಿ ಅವರು. ಆಮೇಲೆ ಪ್ರೊಫೆಸರ್ GK ಗೋವಿಂದರಾವ್ ಅವರು, ಹೆಸರಾಂತ ಚಿಂತಕರು ಮತ್ತೆ ಶಿಕ್ಷಣ ತಜ್ಞರು. ಅಂತವರ ಪ್ರಭಾವದಲ್ಲಿ ನಮ್ಮ ಸುಂದರ್ ವೀಣಾ ಅವರು ಬೆಳೆದು ಬಂದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಅವರು ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಸುಮಾರು 18 ವರ್ಷ ಅವರು ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಬೆಂಗಳೂರು ಹವ್ಯಾಸಿ ರಂಗಭೂಮಿಗೆ ತುಂಬಾ ಹೆಸರಾಂತ ಕ್ಷೇತ್ರ, ಇದು ಊರು ಬೆಂಗಳೂರು. ಈ ಬೆಂಗಳೂರಿನಲ್ಲಿರುವ ಎಲ್ಲಾ ಹೆಸರಾಂತ ನಾಟಕ ಟ್ರೂಪ್ಗಳ ಜೊತೆ ನಮ್ಮ ಸುಂದರ್ ವೀಣಾ ಅವರು ಕೆಲಸ ಮಾಡಿದ್ದಾರೆ. ಅನೇಕ ನಾಟಕಗಳಲ್ಲಿ ಸುಮಾರು 100 ಶೋಗಳು, 70 ನಾಟಕಗಳು, 100 ಶೋ ನಡೆದಿದೆ. ಆಮೇಲೆ ಅವರ ಹೆಸರು ಕೆಲವೊಂದು ಪ್ರಸಿದ್ಧ ನಾಟಕಗಳು ಹಸಿರೆಲೆ ಅಣ್ಣೆಲೆ, ಗುಮ್ಮ ಬಂದ ಗುಮ್ಮ, ನಮ್ಮ ನಿಮ್ಮೊಳಗೊಬ್ಬ, ಹೀಗಿದ್ರೆ ಹೇಗೆ, ಆದದ್ದೆಲ್ಲ ಒಳಿತೆ, ಗುಂಡಾಯಣ, ವಿದ್ಯಾರ್ಥಿ ಭವನ ಮುಂತಾದವು. ಇದರಲ್ಲಿ ಈ ಗುಮ್ಮ ಬಂದ ಗುಮ್ಮದ ಬಗ್ಗೆ ಒಂದು ವಿಶೇಷವಾಗಿ ಹೇಳಲೇಬೇಕು. ಅದು ಒಬ್ಬ ಜರ್ಮನ್ ನಿರ್ದೇಶಕರು ವೂಲ್ಫ್ ಗ್ಯಾಂಗ್ ಪೋಲ್ನೇಡರ್ ಅಂತ, ಅವರ ನಿರ್ದೇಶನದಲ್ಲಿ ಸುಂದರ್ ವೀಣಾ ಅವರು 25ನೇ ವಯಸ್ಸಿನಲ್ಲಿ ಒಬ್ಬ 5 ವರ್ಷದ ಬಾಲಕನ ಪಾತ್ರ ಮಾಡಿದ್ದಾರೆ. 5 ವರ್ಷದ ಬಾಲಕನ ಮುಗ್ಧತೆ, ಆ ಒಂದು ಪ್ರಬುದ್ಧತೆಯನ್ನು ಅವರು ತೋರಿಸಿರೋದು ನಿಜವಾಗ್ಲೂ ಶ್ಲಾಘನೀಯ. ಸುಮಾರು 20 ವರ್ಷ ಆದ್ಮೇಲೆ ಅದೇ ನಾಟಕನ ಸುಂದರ್ ವೀಣಾ ಅವರು ನಿರ್ದೇಶನ ಮಾಡಿ, ಹೆಸರಾಂತ ಕಲಾವಿದರನ್ನ ಕಟ್ಕೊಂಡು ನಿರ್ದೇಶನ ಮಾಡಿ ರಂಗಶಂಕರದಲ್ಲಿ ಪ್ರಯೋಗ ಮಾಡಿದ್ದಾರೆ. ಇದು ಅವರ ಒಂದು ಹೆಗ್ಗಳಿಕೆ. ಹಾಗೇನೆ ಮುಂದುವರೆದು ಅವರು ಟಿವಿ ಧಾರಾವಾಹಿಗಳಲ್ಲಂತೂ ಅವ್ರ ಮನೆ ಮಾತಾಗ್ಬಿಟ್ಟಿದ್ದಾರೆ. ಅವರು ಮತ್ತೆ ಅವರ ಶ್ರೀಮತಿ ಅವರು ವೀಣಾ ಅವರು, ಬಹುಶಃ ಅವರ ಶ್ರೀಮತಿ ಅವರ ಹೆಸರಿನಿಂದ ಇವರು ಸುಂದರ್ ವೀಣಾ ಆದರು ಅಂತ ಅನ್ಸುತ್ತೆ ನಮಗೆ. ಸೊ ಸುಮಾರು 50ಕ್ಕಿಂತ ಹೆಚ್ಚು ಧಾರಾವಾಹಿನಲ್ಲಿ ನಟಿಸಿದ್ದಾರೆ. ಅವರ ಪಾತ್ರ ನಿರ್ವಹಣೆಯಿಂದ ಧಾರಾವಾಹಿಗಳಿಗೇನೆ ಒಂದು ವಿಶೇಷ ಪ್ರಾಮುಖ್ಯತೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಖ್ಯವಾದ ಧಾರಾವಾಹಿಗಳು ಮಾಯಾಮೃಗ, ಮನ್ವಂತರ, ಮನೆಯೊಂದು 3 ಬಾಗಿಲು, ಮಳೆಬಿಲ್ಲು, ಚುಕ್ಕಿ, ಇತರ. ಈಗ ಕರ್ಣದಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಹೆಂಡತಿ ಹೇಳಿದ್ಲು, ಕರ್ಣದಲ್ಲಿ ಮಾಡ್ತಾ ಇದ್ದಾರೆ ನಿಮ್ಮ ಸುಂದರ್ ಕರ್ಣ ಅವರು ಅಂತ, ಸುಂದರ್ ವೀಣಾ ಅವರು ಅಂತ ಹೇಳಿದ್ಲು. ಆಮೇಲೆ ಇಷ್ಟೇ ಅಲ್ಲದೇನೆ ತೆರೆ ಹಿಂದೆ, ಇದು ತೆರೆ ಮುಂದೆ ಆದ್ರೆ ತೆರೆ ಹಿಂದೆ ಸುಮಾರು ಅವರು 25ಕ್ಕೂ ಹೆಚ್ಚು ಧಾರಾವಾಹಿಗಳನ್ನ ರಚಿಸಿದ್ದಾರೆ. ಉದಾಹರಣೆಗೆ ಮಳೆಬಿಲ್ಲು, ಅರಸಿ, ಹುಬ್ಬಳ್ಳಿ ಹುಡುಗ, ಮಂಗಳೂರು ಹುಡುಗಿ, ಬ್ರಹ್ಮಗಂಟು ಇತ್ಯಾದಿ. ಸೊ ಈ ಎಲ್ಲದರಲ್ಲೂ ಅವರು ತಮ್ಮ ಸಾಂಸ್ಕೃತಿಕ ಸ್ಪರ್ಶ, ಹಾಸ್ಯ, ಮಾನವೀಯ ಸಂಬಂಧ ಇವುಗಳನ್ನೆಲ್ಲ ತಂದಿದ್ದಾರೆ. ಆಮೇಲೆ ನೆಕ್ಸ್ಟ್ ಸಿನಿಮಾಗ್ ಬಂದ್ರೆ ಸುಮಾರು ಅವರು ಪೋಷಕ ನಟರಾಗಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಕೆಲವೊಂದು ಸಿನಿಮಾಗಳು ಆಟಗಾರ, ರನ್ನ, ಕಿರುಗೂರಿನ ಗಯ್ಯಾಳಿಗಳು, ಇಕ್ಕಟ್ಟು, ಮ್ಯಾನ್ ಆಫ್ ದಿ ಮ್ಯಾಚ್, ದೂರದರ್ಶನ ಇತ್ಯಾದಿಗಳು. ಸೊ ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ಅವರು ಸೇವೆ ಸಲ್ಲಿಸಿರೋದ್ರಿಂದ ಒಂದು ಮಾತಿನಲ್ಲಿ ಅವ್ರ ಇಡೀ ವ್ಯಕ್ತಿತ್ವನ ಕಟ್ಟಿಕೊಡ್ಬೇಕು ಅಂತ ಅನ್ನೋದಾದ್ರೆ, ಅವರು ಕ್ಲಾಸ್ ರೂಮ್ಗೂ ಮತ್ತೆ ರಿಹರ್ಸಲ್ ಹಾಲ್ಗೂ ಒಂದು ಸೇತುವೆ, ಟಿವಿ ಮಾಧ್ಯಮಕ್ಕೂ ನಾಟಕ ರಂಗಕ್ಕೂ ಒಂದು ಸೇತುವೆ, ಸಾಹಿತ್ಯಕ್ಕೂ ಭಾವನಾತ್ಮಕ ಅಭಿನಯಕ್ಕೂ ಒಂದು ಸೇತುವೆ. ಇಷ್ಟ ಹೇಳಿದ್ರೆ ಬಹುಶಃ ಅವರ ವ್ಯಕ್ತಿತ್ವದ ಬಗ್ಗೆ ಪೂರ್ತಿ ಹೇಳ್ದಂಗಾಗತ್ತೆ. ಸೊ ನೀವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ಧನ್ಯವಾದಗಳು ಸುಂದರ್ ಸರ್. ಈಗ ವೇದಿಕೆ ನಿಮಗೆ ಬಿಟ್ಕೊಡ್ತಾ ಇದ್ದೀವಿ. ಇನ್ನ ತಮ್ಮ ಸಮಯ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಭರತ್ ರಾಜ್ ಅವರೇ. ನನ್ನ ಪರಿಚಯವನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ರಿ. ಸ್ವಲ್ಪ ಹೆಚ್ಚಿಗೆನೆ ಹೊಗಳಿದ್ರಿ ಅನ್ಸುತ್ತೆ. ಇಲ್ಲ, ತುಂಬಾ ಸಮಯ ನನಗೆ ಕಮ್ಮಿ ಬಿತ್ತು ಸರ್, ಅದರಿಂದ ನಾನು ಆದಷ್ಟು ಸಂಕ್ಷಿಪ್ತವಾಗಿ ಹೇಳಿದೆ.
ಥ್ಯಾಂಕ್ ಯು, ಥ್ಯಾಂಕ್ ಯು. ಹೌದು, ಇವತ್ತು ನಾನು ರಂಗಭೂಮಿ, ನೀವು ನನ್ನ ಸಬ್ಜೆಕ್ಟನ್ನು ಮಾರ್ಪಾಟ್ ಮಾಡಿರೋದು ಬಹಳ ಚೆನ್ನಾಗಿದೆ. ರಂಗಭೂಮಿಯ ಮೂಲಕ ಲೈಫ್ ಸ್ಕಿಲ್ಸ್ ಅಂದರೆ ಜೀವನ ಕುಶಲತೆ ಹಾಗೂ ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ರಂಗ ರಂಗಭೂಮಿ ಕೊಡುಗೆ ಹೇಗೆ ಸಾಧ್ಯ ಅನ್ನೋದು, ರಂಗಭೂಮಿ ಹೇಗೆ ತಿದ್ದೋಕೆ ಸಾಧ್ಯ, ಹೇಗೆ ನಮ್ಮನ್ನ ಹೆಚ್ಚು ಮನುಷ್ಯರನ್ನಾಗಿ ಮಾಡೋಕೆ ಸಾಧ್ಯ ಅಂತ ನಾನು ಅಫ್ಕೋರ್ಸ್ ನಾನು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡ್ತೀನಿ. ನಾವು ಉತ್ತಮ ಮನುಷ್ಯರಾಗೋದು ಒಂದು, ಸಮಾಜ ಅನ್ನೋದು ಒಂದು ದೊಡ್ಡ ಸ್ತರ, ಹೊರಗಡೆ ಕಾಣುವ ದೊಡ್ಡ ಸ್ತರ. ಅದಕ್ಕೆ ಮುಂಚೆ ನಮ್ಮಲ್ಲೇ ನಾವು ಅಂದರೆ ಒಂದು ಇಂಟ್ರಾಸ್ಪೆಕ್ಷನ್ ಅಂತ ಏನು ಹೇಳ್ತೀವಿ, ಅದು ಮಾಡ್ಕೊಳ್ತಾ ನಾವು ಒಳ್ಳೆ ಮನುಷ್ಯರಾಗುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದು ಮೊದಲ ಹಂತ. ಸೊ ನಾನಿನ್ನೂ ಆ ಮೊದಲ ಹಂತದಲ್ಲಿದ್ದೀನಿ. ನಾನೇ ಅಂದರೆ ನಮ್ಮಲ್ಲೇ ಆತ್ಮಸಾಕ್ಷಿ, ವಿಮರ್ಶೆ ಮಾಡಿಕೊಂಡು ನಾವು ಉತ್ತಮ ಮನುಷ್ಯರಾಗೋದು ಮೊದಲ ಪ್ರಯತ್ನ ನಾವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಮತ್ತು ರಂಗಭೂಮಿ ನನ್ನ ಮಟ್ಟಿಗೆ, ನನ್ನ ಸ್ವಂತ ಅನುಭವ, ನಾನು ಈ 35 ವರ್ಷಗಳಾಯಿತು ಹವ್ಯಾಸಿ ರಂಗಭೂಮಿಯ ಹಾಗೂ ಇತರ ರಂಗಭೂಮಿ ನಲ್ಲಿ ತೊಡಗಿಸ್ಕೊಂಡು. ಒಬ್ಬ ಆಕ್ಟರ್ ಆಗಿ ಶುರು ಮಾಡಿದೆ, ಆಮೇಲೆ ಪ್ಲೇ ರೈಟ್ ಆದೆ, ಡೈರೆಕ್ಟರ್ ಆದೆ. ಇವತ್ತು ಒಂದು ಸಂಘಟನೆಯನ್ನು, ಒಂದು ತಂಡವನ್ನು ನಡೆಸ್ತಾ, ಒಂದು ರಂಗ ಪ್ರಕ್ರಿಯೆಯನ್ನ ಅದರ ಮೂಲಕ ಮಾಡ್ತಾ ನಾನು ಅದರ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ, ಮತ್ತು ನನಗೆ ರಂಗಭೂಮಿ ಏನು, ರಂಗಭೂಮಿಯ ಹರವು ತುಂಬ ದೊಡ್ಡದು. ಒಬ್ಬೊಬ್ಬರಿಗೆ ಒಂದೊಂದು, ಇದು ಒಂಥರ ಆನೆ ಥರ. ಐರಾವತವನ್ನ 3 ಕುರುಡರು ಮುಟ್ಟಿದಾಗ ಕಿವಿ ಒಬ್ಬರೇ ಮುಟ್ಟಿದ್ರೆ ಅದು ಅಗಲವಾದ ಫ್ಯಾನ್ ಥರ ಇದೆ ಅನ್ಸೋದು, ಬಾಲ ಮಾತ್ರ ಮುಟ್ಟಿದ್ರೆ ಹಾಗೆ ರಂಗಭೂಮಿ. ಯಾಕಂದ್ರೆ ರಂಗಭೂಮಿ ಅಷ್ಟೇ ಅಲ್ಲ, ನನ್ನ ಮಟ್ಟಿಗೆ ಎಲ್ಲವೂ ಹಾಗೇನೆ ಇರುವ ಸಮಗ್ರವನ್ನು ನಾವು ನಮ್ಮ ಒಂದು ಜೀವನದಲ್ಲಿ, ಒಂದು ಜನ್ಮದಲ್ಲಿ ಹಿಡಿದಿಡೋಕೆ ಸಾಧ್ಯನೇ ಇಲ್ಲ. ನಮಗೆ ದಕ್ಕಿಸ್ಕೊಳ್ಳುವ, ನಮ್ಮ ಅನುಭವಕ್ಕೆ ದಕ್ಕುವ, ನನಗಿದು ಯಾವಾಗಲೂ ಅನ್ಸೋದು, ಯಾವುದಾದ್ರೂ ಊರಿಗೆ ಹೋದಾಗ, ಮುಂಬೈಗೆ ಹೋದಾಗ, ಒಂದು ಸರ್ತಿ ಹೋದಾಗ ಮುಂಬೈ ಇದು ಅಂತ ಅನ್ಸುತ್ತೆ, ಇನ್ನೊಂದು ಸರ್ತಿ ಹೋದಾಗ ಓ ಮುಂಬೈ ಅದು ಅನ್ಸುತ್ತೆ. ಆ ಥರ ಅಂದರೆ ಯಾವುದೇ ಊರಿಗೆ ಹೋದರೂ ಅದು ಅನುಭವ ಆಗತ್ತೆ. ನಾವು ಒಂದಷ್ಟು ಬಹುಶಃ ಒಂದು ಅಣುವನ್ನು ಮಾತ್ರ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇಡೀ ಸಮಗ್ರದಲ್ಲಿ. ರಂಗಭೂಮಿನೂ ಹಾಗೇನೆ ತುಂಬ ದೊಡ್ಡ ಕ್ಷೇತ್ರ, ತುಂಬ ದೊಡ್ಡ ಹರವು ಇದೆ ಇದಕ್ಕೆ. ಅದರಲ್ಲಿ ನಾವು ಎಲ್ಲೋ ಒಂದು ಹಿಡಿಯನ್ನ ಹಿಡಿಬಹುದು, ಒಂದು ಮುಷ್ಟಿಯನ್ನು ನಮಗೆ ಸಿಕ್ಕರೆ ಅದು ಅದೇ ದೊಡ್ಡದು ಆ್ಯಕ್ಚುಲಿ. ಆ ಮೂಲಕ ಹೇಳೋದಾದ್ರೆ ರಂಗಭೂಮಿ ನಮಗೆ ಲೈಫ್ ಸ್ಕಿಲ್ಸ್, ಜೀವನ ಕುಶಲತೆಯನ್ನ ಕಲಿಸುವ ಅತ್ಯುತ್ತಮ ಮಾರ್ಗ ಅಂತ ನನಗನ್ಸಿದೆ, ನನ್ನ ಮಟ್ಟಿಗಾದರೂ. ಯಾಕೆಂದ್ರೆ ನಾವು ರಂಗಭೂಮಿಯಲ್ಲಿ ಮೊದಲು ಡಿಸಿಪ್ಲಿನ್ ಹೇಳ್ಕೊಡೋದು, ನಾವು ಒಂದು ನಾಟಕ ಶುರು ಮಾಡಿದಾಗ ಅಥವಾ ನಾಟಕದ ರಿಹರ್ಸಲ್ ಮಾಡಿದಾಗ, ನಾಟಕಕ್ಕಾಗಿ ಒಬ್ಬ ನಟನಾಗಿ ನಾವು ಹೇಗೆ ತೊಡಗಿಸ್ಕೊಳ್ತೀವಿ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆದ್ದು. ಎಷ್ಟರ ಮಟ್ಟಿಗೆ ನಾವು ತುಂಬ ಮುಖ್ಯ ಅಂತ ಅನ್ನಿಸ್ತೀವೋ ಅಷ್ಟೇ ಅಮುಖ್ಯರು ಕೂಡ ನಾವು. ಒಂದೇ ಹೊತ್ತಿಗೆ ನಾವು ತುಂಬ ಮುಖ್ಯರೂ ಆಗಿರ್ತೀವಿ, ತುಂಬ ಅಮುಖ್ಯರೂ ಆಗಿರ್ತೀವಿ. ಈ ಒಂದು ರಿಯಲೈಸೇಷನ್ ಇದೆಯಲ್ಲ, ಅದು ದೊಡ್ಡ ಆಧ್ಯಾತ್ಮ ಅಂತಲೇ ನನಗನ್ಸೋದು. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ನಾಟಕದಲ್ಲಿ ನನಗೇನೂ ಪಾತ್ರ ಇಲ್ಲ, ಏನೇನೂ ಡೈಲಾಗ್ ಇಲ್ಲ, ಎಂಥದ್ದೂ ಇಲ್ಲ. ಒಂದು ಕೆಲವು ಕ್ಷಣ ಮಾತ್ರ ನಾನು ರಂಗದ ಮೇಲೆ ಇರ್ತೀನಿ, ಒಬ್ಬ ಆಕ್ಟರ್ ಆಗಿ ಇರ್ತೀನಿ ಅಂದರೆ, ಒಬ್ಬ ಆಕ್ಟರ್ಗೆ ಅದು ಬಹಳ ಸಂಕಟವಾದ ವಿಷಯ. ನನಗೆ ಒಂದು ಡೈಲಾಗ್ ಇಲ್ವಲ್ಲ, ನನ್ನ ಸ್ಟೇಜ್ ಮೇಲೆ ಒಂದು ಫ್ಯೂ ಸೆಕೆಂಡ್ಸ್ ಕೂಡ ಇರೋದಿಲ್ವಲ್ಲ ಅನ್ನೋದು. ಆದರೆ ಆ ಫ್ಯೂ ಸೆಕೆಂಡ್ಸ್ ಅವನು ಇಲ್ಲದೆ ಹೋದರೆ ರಂಗದ ಮೇಲೆ, ಆ ನಾಟಕಕ್ಕೆ ದೊಡ್ಡ ಹ್ಯಾಂಪರ್ ಆಗುತ್ತೆ, ದೊಡ್ಡ ಕುಂದು ಆಗುತ್ತೆ. ಫಾರ್ ಎಕ್ಸಾಂಪಲ್, ಅವನೊಬ್ಬ ಪೋಸ್ಟ್ ಮ್ಯಾನ್ ಆಗಿದ್ರೆ, ಪೋಸ್ಟ್ ಮ್ಯಾನ್ ಪಾತ್ರ ವಹಿಸಿದ್ರೆ, ಅವನದು ರೋಲ್ ಏನಂದ್ರೆ, ಯಾರ್ದೋ ನಾಯಕಂದೋ ನಾಯಕಿದೋ ಒಂದು ಪತ್ರ ಇರುತ್ತೆ, ಅದನ್ನ ತಂದು ಕೊಡಬೇಕು, ಡೆಲಿವರ್ ಮಾಡಬೇಕು, ಹೋಗ್ಬೇಕು. ಇಷ್ಟೇ ಅವನ ಪಾತ್ರ ಇದ್ರೆ ಪೋಸ್ಟ್ ಅಂತ ಕರಿಬೋದು, ಒಳಗಡೆಗೆ ಬಂದು ಆ ಪೋಸ್ಟನ್ನ ಕೊಟ್ಟು ಹೋಗ್ಬೋದು. ಇಷ್ಟೇ ಅವನ ಪಾತ್ರ ಆಗಿರುತ್ತೆ. ಅದು ಅನ್ಸ್ದಾಗ ಇದೊಂದು ಪಾತ್ರವ ನಾನು ಮಾಡ್ಬೇಕಾ, ಆಕ್ಟರ್ ಆಗಿ ನಾನು ಮಾಡ್ಬೇಕಾ ಅಂತೆಲ್ಲ ಅನ್ಸುತ್ತೆ. ಆದರೆ ರಂಗಭೂಮಿ ನಮಗೆ ಕಲಿಸೋದೇನು ಅಂದರೆ, ಅದು ಆ ಗಳಿಗೆಗೆ ಬಹಳ ಮುಖ್ಯವಾದ್ದು. ನಾಟಕ ಮುಂದುವರಿಯೋದಕ್ಕೆ ಇವನು ಲೆಟರ್ ತಂದು ಕೊಡಬೇಕು, ಆ ಲೆಟರ್ ಓದಿ ಏನೋ ಆಗುತ್ತೆ, ಅದೆಲ್ಲವೂ ಆಗೋದಕ್ಕೆ ಈ ಲೆಟರ್ ಬರಬೇಕು. ಆ ಕ್ಷಣ ಅವನು ತಂದು ಕೊಡದೇ ಇದ್ರೆ ನಾಟಕ ಮುಂದುವರಿಯಲ್ಲ. ಸೊ ಆ ಮಟ್ಟಿಗೆ ಅವನು ಬಹಳ ಮುಖ್ಯ ಆಗ್ತಾನೆ.
ತುಂಬ ಮುಖ್ಯ ಆಗ್ತಾನೆ. ಅವರು ಕರೆಕ್ಟಾದ ಟೈಮಿಗೆ ಬರಬೇಕು. ಅವನು ಯಾವುದೋ ಡೈಲಾಗ್ ಮುಗಿದ ಕೂಡಲೇ ಒಂದು ಎಂಟ್ರಿ ಇರುತ್ತೆ. ಆ ಡೈಲಾಗ್ ಮುಗಿಯೋದನ್ನು ಕಾದಿದ್ದು ಅವನು ಎಂಟ್ರಿ ಕರೆಕ್ಟ್ ಟೈಮಿಗೆ ಬಂದು ಪೋಸ್ಟ್ ಅಂತ ಹೇಳಿ ಆ ಲೆಟ್ರನ್ನ ಕೊಟ್ಟು ಹೋಗ್ತಾ ಇರಬೇಕು ಅವನು. ಇಷ್ಟೇ ಮಾಡಬೇಕಾಗಿರುತ್ತೆ ಅವನು. ಆದರೆ ಅದು ಅವನು ಅಷ್ಟೇ ಮಾಡದೆ ಹೋದರೆ ಆ ಲೆಟ್ರನ್ನ ತೆಗೆದು ಓದಿ ಅದನ್ನೇನೋ ಅದರಿಂದೇನೋ ಮುಂದಿನ ದೃಶ್ಯಗಳೆಲ್ಲ ಕನೆಕ್ಟ್ ಆಗಿದ್ರೆ ಅಕಸ್ಮಾತ್ ಅವ್ನು ತಂದು ಕೊಡದೇ ಇದ್ರೆ ಏನಪ್ಪ ಗತಿ ಅಂತ ಅನಿಸಿ ನಾವು ಮುಖ್ಯ ಅಂತ ಅವನು ಒಬ್ಬ ಆಕ್ಟರ್ ಅನ್ಕೊಳ್ಳೇಬೇಕು. ಅದೇ ಹೊತ್ತಿಗೆ ರಂಗದ ಮೇಲೆ ಅಕಸ್ಮಾತ್ ಅವನು ಮರ್ತ ಅವನಲ್ಲಿಲ್ಲ ಅಂತಾದ್ರೆ ನಾಟಕ ಖಂಡಿತ ನಿಲ್ಲಲ್ಲ. ರಂಗಭೂಮಿಯ ದೊಡ್ಡ ಶಕ್ತಿ ಅಂದ್ರೆ ಥರ್ಡ್ ಬೆಲ್ ಅಂತೀವಿ ನಾವು. ಫಸ್ಟ್ ಬೆಲ್, ಸೆಕೆಂಡ್ ಬೆಲ್, ಥರ್ಡ್ ಬೆಲ್. ಥರ್ಡ್ ಬೆಲ್ಗೆ ಲೈಟ್ ಆಫ್ ಆಗುತ್ತೆ, ಸ್ಟೇಜ್ ಮೇಲಿನ ಲೈಟ್ ಆನ್ ಆಗುತ್ತೆ. ಥರ್ಡ್ ಬೆಲ್ಗೆ ನಾಟಕ ಶುರುವಾದ್ರೆ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಎಂತೆಂಥ ದೊಡ್ಡ ದೊಡ್ಡ ಆಮ್, ಆ, ಘಟನೆಗಳು ನಡೆದು ಬಿಟ್ಟಿರುತ್ತೆ, ಆಘಾತಗಳು ಅಪಘಾತಗಳು ಆಗಿರುತ್ತೆ, ಆದರೆ ನಾಟಕ ಎಂದೂ ನಿಂತಿಲ್ಲ. ಅರ್ಧಕ್ಕೆ ನಿಂತು ಬಿಟ್ರೆ ಆ ನಾಟಕ ಅದಿನ್ಯಾವತ್ತೂ ಪೂರ್ಣವಾಗೋದೇ ಇಲ್ಲ. 1800ನೇ ಶೋ ಅಂತೀವಿ, 1801ನೇ ಶೋ ಹಿಂಗಾಗ್ಬಿಟ್ರೆ 1800 ಅರ್ಧ ಆಗಿರುತ್ತೆ ಅಷ್ಟೇ. ಅದು ಲೈಫ್ ಲಾಂಗ್ ಪೂರ್ತಿ ಆಗೋದೇ ಇಲ್ಲ. ಸೊ ಏನೇ ಅವಘಡಗಳಾಗಲಿ ಎಂತೆಂಥದ್ದು ಆಗಿದೆ, ಎಷ್ಟೋ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಬಿ ಜಯಶ್ರೀ ಅವರು ಬಹಳ ಪ್ರಸಿದ್ಧ ನಟರು. ಗುಬ್ಬಿ ವೀರಣ್ಣ ಕಂಪ್ನಿಯವರು, ಗುಬ್ಬಿ ವೀರಣ್ಣನ ಮೊಮ್ಮಗಳವರು. ಗುಬ್ಬಿ ವೀರಣ್ಣನ ಮಗಳು ಮಾಲ್ತಮ್ಮ ಅಂತ, ಅವರು ಪ್ರಸಿದ್ಧ ನಟಿ. ಸೀತಾ ಪಾತ್ರವನ್ನು ಅವ್ರು ಹೆಂಗ್ ಮಾಡ್ತಿದ್ರು, ಹೆಂಗ್ ಹಾಡ್ತಿದ್ರು ಅಂದ್ರೆ ಮಾಲ್ತಮ್ಮ ಸೀತೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೌಸ್ಫುಲ್ ಆಗಿ ಹೋಗೋದು. ಅಷ್ಟು ಪ್ರಖ್ಯಾತ ನಟಿಯವರು. ನಾಟಕದ ಶೋ ಮಧ್ಯೆ ಹೊರಗಡೆ ಹೋಗಿದ್ದಾರೆ, ಒಂದು ಲೈವ್ ವೈರ್ ಮೇಲೆ ಕಾಲಿಟ್ಬಿಟ್ಟಿದ್ದಾರೆ. ಲೈ ಏನು ವೈರ್ನ ಸುತ್ತಿ ಜಾಯಿನ್ ಮಾಡಿದ್ದ ಕಡೆಗೆ ಹೆಜ್ಜೆ ಇಟ್ಬಿಟ್ಟಿದ್ದಾರೆ. ಕಾಲು ಇದಾಗಿ ಶಾಕ್ ಹೊಡೆದು ಅಲ್ಲೇ ಕೊಲ್ಯಾಪ್ಸ್ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ತಕ್ಷಣ ಹಿಂಬದಿಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅದೇ ಕಾಸ್ಟ್ಯೂಮ್ನಲ್ಲೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆದರೆ ಇಲ್ಲಿ ನಾಟಕ ನಡೀತಿರೋ ಕಡೆಗೆ ಆ ಕ್ಷಣವೇ ಇನ್ನೊಬ್ಳು ಸೀತೆ ತಯಾರಾಗಿ ಸ್ಟೇಜ್ ಮೇಲೆ ಹೋದ್ಲು, ನಾಟಕ ನಡೀತು. ಆಮೇಲೆ ಅವ್ರಿಗೆ ಮತ್ತೆ ಕಾಲೇ ಬರಲಿಲ್ಲ. ಶಿ ವಾಸ್ ಆನ್ ವೀಲ್ ಚೇರ್ಸ್ ಫಾರ್ ಹರ್ ಹೋಲ್ ಲೈಫ್. ಅದ್ಭುತವಾಗಿ ಹಾಡ್ತಾ ಇದ್ರು. ನೀವು ಬಿ ಜಯಶ್ರೀ ಹಾಡಿರೋದನ್ನ ನೀವು ಇವತ್ತು ಕೇಳಿರ್ಬೋದು. ಅದರ ಅವರ ಅಮ್ಮ ಅಂದ್ರೆ ಅವರ ಅಮ್ಮನೇ ಅವರು, ಹಂಗೆ ಹಾಡ್ತಾ ಇದ್ರು ಅವರು. ಸೊ ಅವರು ಅಷ್ಟೇ, ಅವತ್ತು ಸ್ಟೇಜಿಂದ ಹೊರಗೆ ಬಿದ್ದವರು ಮತ್ತೆ ಯಾವತ್ತೂ ಸ್ಟೇಜ್ ಹತ್ತಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನಾಟಕ ಮುಂದುವರಿಯಿತು. ಎಷ್ಟೋ ಜನಕ್ಕೆ ಅವ್ರ ನಾಟಕ ನಡೆಯುವ ಮಧ್ಯೆ ಟೆಲಿಗ್ರಾಮ್ಸ್ಗಳು ಬಂದಿದೆ, ಫೋನ್ಗಳು ಬಂದಿದೆ, ಅವ್ರ ತಾಯಿ ತೀರ್ಕೊಂಡಿದ್ದಾರೆ, ಮಗುಗೆ ಹುಷಾರಿಲ್ಲದೆ ಹೋಗ್ಬಿಟ್ಟಿದೆ, ಎಂತೆಂಥದ್ದೋ ದುರಂತಗಳಿದೆ. ನಾಟಕ ನಿಂತಿಲ್ಲ, ನಾಟಕ ಮುಂದುವರಿಯುತ್ತೆ, ನಾಟಕ ನಡೆಯುತ್ತೆ. ಸೊ ಅದು ರಂಗಭೂಮಿಯ ಶಕ್ತಿ. ರಂಗಭೂಮಿ ಕಲಿಸುವ ನಮ್ಮ ದೊಡ್ಡ ಮೊದಲ ಮತ್ತೆ ಅತಿ ದೊಡ್ಡ ಅಧ್ಯಾತ್ಮ ಅಂತ ನನ್ಗನ್ಸುತ್ತೆ. ನಾವು ಮುಖ್ಯರು, ಅದೇ ಹೊತ್ತಿಗೆ ಅಮುಖ್ಯರು ಅನ್ನೋದು. ಈ ಒಂದು ಲೈಫ್ ಸ್ಕಿಲ್ ಸಾಕು ನಮಗೆ. ನಾವು ನಾವು ಒಬ್ಬ ಗಂಡನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಹೆಂಡತಿಯಾಗಿ, ಮಗಳಾಗಿ, ಮಗನಾಗಿ ನಮ್ಮ ಎಲ್ಲ ಜವಾಬ್ದಾರಿಗಳಿರುತ್ತಲ್ಲ, ಅದನ್ನ ನಾವು ನಾನು ಮುಖ್ಯ, ಅದನ್ನ ನಡೆಸಲೇಬೇಕು, ಅದು ನನ್ನ ಜವಾಬ್ದಾರಿ ಅಂತ ನಾವು ಅನ್ಕೊಂಡು ಆತ್ಕೋತೀವಲ್ಲ ಆ ಜವಾಬ್ದಾರಿಗಳನ್ನ, ಅದನ್ನೆಲ್ಲ ನಡೆಸೋದು ಈ ರಂಗಭೂಮಿ ಕೊಡೋದು. ಅದೇ ಹೊತ್ತಿಗೆ ನಾನು ಈ ಜವಾಬ್ದಾರಿಯನ್ನ ನಡೆಸದೆ ಹೋದ್ರೆ, ಅಂದ್ರೆ ಈ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಹೋದ್ರೆ ಜೀವನ ಏನು ನಿಲ್ಲಲ್ಲ. ಆದರೆ ಅವರಿಗೆ ಬದುಕಿನ ರೀತಿ ಬದಲಾಗೋಗುತ್ತೆ. ನಾನು ಒಬ್ಬ ಕೆಟ್ಟ ಗಂಡ ಆಗ್ಬಿಟ್ರೆ, ಒಬ್ಬ ಕೆಟ್ಟ ಮಗ ಅಪ್ಪ ಆಗ್ಬಿಟ್ರೆ ನನ್ನ ಮಕ್ಕಳು ಅನುಭವಿಸ್ತಾರೆ, ನನ್ನ ಹೆಂಡತಿ ಅನುಭವಿಸ್ತಾಳೆ. ಈ ಒಂದು ಏನು ಅರಿವನ್ನ ರಂಗಭೂಮಿ ಕೊಡುತ್ತೆ. ಸೊ ಅದಕ್ಕಾಗಿ ನನಗೆ ರಂಗಭೂಮಿ ಬಗ್ಗೆ ಬಹಳ ದೊಡ್ಡ ಗೌರವ ಇರೋದು ಈ ಒಂದು ದೊಡ್ಡ ಪಾಠ ಕಲಿಸೋದಕ್ಕಾಗಿ. ಇದನ್ನೇ ಹೇಳ್ತಾ ಲೈಫ್ ಸ್ಕಿಲ್ ಅಂತ ಹೇಳಿದೆ. ರಂಗಭೂಮಿ ನಿಮಗೆ ಗೊತ್ತಿರ್ಬೋದು, ಅದೊಂದು ಸಾಮೂಹಿಕ ಚಟುವಟಿಕೆ. ನೀವು ಇವಾಗ ಸಂಗೀತಗಾರರು ಒಬ್ಬರು ಸಂಗೀತ ಅಂತ ತಂಬೂರಿ ಇಟ್ಕೊಂಡು ಅವ್ರು ಒಬ್ಬರೇ ಕೂತ್ ಹಾಡ್ಬೋದು, ಡಾನ್ಸ್ ಅವ್ರೊಬ್ಬರೇ ಮಾಡ್ತಾ ಹೋಗ್ಬೋದು. ಹೌದು, ಅಫ್ಕೋರ್ಸ್ ಸಂಗೀತದ ಸಾಥ್ ಬೇಕಾಗತ್ತೆ, ಪ್ರೇಕ್ಷಕರು ಇರ್ಬೇಕಾಗತ್ತೆ ಎಲ್ಲ. ಆದರೆ ನಾಟಕ ಅನ್ನೋದು ಒಬ್ಬರೇ ನಡ್ಸಕ್ ಸಾಧ್ಯವೇ ಇಲ್ಲ. ಅವರೇ ಲೈಟ್ ಹಾಕ್ಬಿಟ್ಟು, ಅವರೇ ಬಂದು, ಅವರೇ ಹಾಡಿ, ಅವರೇ ಆಕ್ಟ್ ಮಾಡಿ, ಅವರೇ ಮೇಕಪ್ ಮಾಡ್ಕೊಡು, ಅದೆಲ್ಲವೂ ಆಗಲ್ಲ. ಇದೆಲ್ಲವೂ ಒಂದು ಸಮೂಹದ ಕೆಲಸ. ಆ ಕಮ್ಯುನಿಟಿ ಲಿವಿಂಗ್, ಸಾಮಾಜಿಕ ಜೀವನವನ್ನ ಕಲಿಸೋದು ರಂಗಭೂಮಿ. ಎಷ್ಟೋ ಹೊತ್ತಿಗೆ ನಾವು ನಾನು ರಾಜನ ಪಾತ್ರವೇ ಮಾಡ್ತಿರ್ಬೋದು, ರಾಜನ ಪಾತ್ರ ಮಾಡ್ತಿರ್ತೀನಿ,
ಹೀರೋ ಆಫ್ ದ ಪ್ಲೇ ಅಂತ ಏನಂತೀವಿ ಅದಾಗಿರ್ತೀವಿ. ಆದರೆ ಆ ನಾಟಕ ಶುರುವಾಗೋಕ್ ಮುಂಚೆ ಸ್ಟೇಜ್ ಕಸ ಗುಡಿಸೋದು ನಾವೇ. ಆಮೇಲೆ ಸ್ಟೇಜ್ ನಾಟಕ ಮುಗಿದ ಮೇಲೆ ಆ ರಾಜನ್ ಪಾತ್ರ ಮಾಡಿದವನೇ ಬಂದು ಎಲ್ಲಾನು ಎತ್ತಿಡ್ಬೇಕಾಗತ್ತೆ. ಇದೆಲ್ಲವನ್ನ ಕಲ್ಸ್ಕೊಡೋದು ರಂಗಭೂಮಿ. ಆಮೇಲೆ ಹೊಂದ್ಕೊಳ್ಳೋದು. ನಾವು ಜೀವನದಲ್ಲಿ ನಾವು ನಮ್ಮ ಆ, ಜೀವನದ ದಾರಿಲಿ ಬರೋ ಎಲ್ಲರ ಜೊತೆನೂ ನಾವು ಪ್ರೀತಿಯಿಂದ ಸ್ನೇಹದಿಂದ ನಡ್ಕೊಳಕ್ ಸಾಧ್ಯ ಆಗಲ್ಲ. ಆದ್ರೆ ಇರಲೇಬೇಕಾಗತ್ತೆ. ನಮ್ಮ ಕಲೀಗ್ಸು ಎಷ್ಟೋ ಜನ ಕಲೀಗ್ಸ್ ಜೊತೆ ಹೊಂದಾಣಿಕೆ ಆಗಲ್ಲ ಅನ್ನೋ ಥರವೇ ನಮ್ಗಿರುತ್ತೆ. ಆದ್ರೆ ಅವ್ರ ಕಲೀಗ್ಸ್ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಹೊಂದ್ಕೊಳ್ಳೇಬೇಕು. ಆ ಮನಸ್ಥಿತಿಯನ್ನ ಸಿದ್ಧಪಡಿಸೋದು ರಂಗಭೂಮಿ. ನಮ್ ಜೊತೆ ಆಕ್ಟ್ ಮಾಡೋರು ಮತ್ತೆ ನಂಬಿಕೆ, ಬೇಸಿಕ್ ಮೌಲ್ಯಗಳಾದ ನಂಬಿಕೆ ಮತ್ತೆ ಪ್ರಾಮಾಣಿಕತೆ. ನಂಬಿಕೆ, ಎಸ್ಪೆಷಲಿ ನಂಬಿಕೆಯನ್ನ ರಂಗಭೂಮಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಲಿಸುತ್ತೆ. ಯಾಕಂದ್ರೆ ನಾಟಕದ ಮಧ್ಯೆ ಒಬ್ಬ ಬೀಳ್ಬೇಕಾಗತ್ತೆ, ಒಬ್ಬ ಏಳ್ಬೇಕಾಗತ್ತೆ, ಒಬ್ಬ ಹಿಡಿಬೇಕಾಗತ್ತೆ, ಇನ್ನೊಬ್ರು ಕತ್ಲಲ್ಲಿ ಪೂರ್ತಿ ಡಾರ್ಕ್ ಆದ ಕೂಡಲೇ ಕತ್ಲಲ್ಲಿ ಬಂದಾಗ ಸಹಾಯ ಮಾಡ್ಬೇಕಾಗತ್ತೆ ಅವ್ರಿಗೆ. ಇದೆಲ್ಲವನ್ನ ನಂಬಿಕೆಯಿಂದ ಮಾಡ್ತೀವಿ ನಾವು. ಒಬ್ಬ ಆಕ್ಟರ್ ಪಕ್ಕದಲ್ಲಿರೋ ಆಕ್ಟ್ರು ಹಿಡ್ಕೋತಾನೆ ಅನ್ನೋ ನಂಬಿಕೆಯಿಂದ ಬೀಳ್ತೀವಿ. ಬೀಳೋ ದೃಶ್ಯ ಇದ್ದಾಗ ಬೀಳ್ತೀವಿ, ಅವ್ರು ಹಿಡ್ಕೋತಾರೆ, ಹಿಡ್ಕೊಳ್ಳೇಬೇಕು. ಆ ನಂಬಿಕೆ ನಮ್ಮ ಪರಸ್ಪರರಲ್ಲಿ ಬೆಳೆಯುತ್ತೆ ನಾಟಕ ಮಾಡುವಾಗ, ರಿಹರ್ಸಲ್ ಮಾಡುವಾಗ, ರಂಗಕ್ರಿಯೆಯಲ್ಲಿ. ಮೇಕಪ್ ನನ್ನ ಚೆನ್ನಾಗಿ ಕಾಣಿಸೋ ಹಾಗೆ ಮೇಕಪ್ ಮಾಡ್ತಾನೆ ಮೇಕಪ್ ಮ್ಯಾನು. ಅವನಿಗೇನು ದ್ವೇಷ ಇರಲಿ ನನ್ನ ಬಗ್ಗೆ, ಆದರೆ ಅವನು ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಅಂತ ತೋರಿಸ್ಕೊಳಕ್ಕಾದ್ರೂ ನನಗೆ ಚೆನ್ನಾಗಿ ಮೇಕಪ್ ಮಾಡೇ ಮಾಡ್ತಾನೆ. ಲೈಟು, ಅದೇ ಹೊತ್ತಿಗೆ ಲೈಟ್ ಕೊಡ್ಲೇಬೇಕು ಪಾಪ. ಅವ್ರು ನಮ್ಮಿಬ್ರ ಬಗ್ಗೆ ಏನೂ ವಿಶ್ವಾಸ ಇಲ್ಲದೆ ಇರ್ಬೋದು, ಒಬ್ಬ ಲೈಟಿಂಗ್ ಟೆಕ್ನಿಷಿಯನ್ನು ಮತ್ತು ಆಕ್ಟರ್ ಮಧ್ಯೆ. ಆದ್ರೆ ಅವನ ಕೆಲಸವನ್ನ ಅವನು ಅಚ್ಚುಕಟ್ಟಾಗಿ ಮಾಡೋಕ್ಕಾದ್ರೂ ಮಾಡ್ತಾನೆ. ಅಷ್ಟರ ಮಟ್ಟಿಗೆ ನಂಬಿಕೆಯನ್ನ ಬೆಳೆಸುತ್ತೆ. ಇವತ್ತು ಇದೇ ಬೇಸಿಕ್ ಆದ ವ್ಯಾಲ್ಯೂಸ್ ನಮ್ಮಲ್ಲಿ ಇರಬೇಕಾಗಿರೋದು. ಅದು ತುಂಬಾ ಕದಡೋಗಿದೆ, ಕಂಟಾಮಿನೇಟ್ ಆಗೋಗಿದೆ. ನಂಬಿಕೆ ಅನ್ನೋದೇ ಇಲ್ಲ. ಒಬ್ರಿಗೊಬ್ರು ದ್ವೇಷವನ್ನ ಯಾವ್ಯಾವ ಕಾರಣಕ್ಕೆ, ಯಾವ್ಯಾವ ಸ್ತರದಲ್ಲಿ ನಾವು ಒಬ್ರನ್ನೊಬ್ರು ಮಾಡ್ಕೋತಾ ಇದ್ದೀವಿ ಅಂದ್ರೆ, ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಭಾಷೆಯ ಹೆಸರಲ್ಲಿ, ಈ ನಂಬಿಕೆ ಮತ್ತೆ ಆ ಸಹೃದಯತೆ, ಒಬ್ರನ್ನೊಬ್ರು ಸಹಿಸ್ಕೊಳ್ಳೋದು, ಸಹಿಷ್ಣುತೆ, ಇದೆಲ್ಲವೂ ತುಂಬಾ ಹದಗೆಟ್ಟೋಗಿರೋ ಹೊತ್ತಲ್ಲಿ ರಂಗಭೂಮಿ ಒಂದೇ ಆಸರೆಯಾಗಿರೋದು. ಸಹಿಷ್ಣುತೆ. ನಾವು ಒಬ್ರನ್ನೊಬ್ರು ಸಹಿಸ್ತಾನೆ ಇಲ್ಲ ಇವತ್ತು. ಯಾವ್ಯಾವುದೋ ಕಾರಣ, ಯಾವುದೋ ರಾಜಕೀಯ ಅಂತೂ ಅಡಿಗೆ ಮನೆ ಅಲ್ಲ, ಇಂಡಿವಿಜುವಲ್ ಮನಸ್ಸಲ್ಲಿ ಕೂತು ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ನಾವು ಕಂಟಾಮಿನೇಟ್ ಆಗೋಗಿದ್ದೀವಿ. ಆ ಧರ್ಮವನ್ನ ಸಹಿಸೋಲ್ಲ, ಆ ಆಚರಣೆಗಳನ್ನ ಸಹಿಸೋಲ್ಲ, ಆ ಮನುಷ್ಯರನ್ನ ಸಹಿಸೋಲ್ಲ, ಎಲ್ಲವೂ ಅಸಹನೀಯ ತಳಹದಿ ಮೇಲೆ ಕುದೀತಾ ಇರ್ತಾರೆ. ಕೊತ 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 ಕುದೀತಿರ್ತಾರೆ. ಏನ್ ಕಾರಣ ಇದೆ ಗೊತ್ತಿಲ್ಲ. ಅವ್ರು ಯಾರೋ ಏನೋ ಮಾಡಿದ್ರು ಅನ್ನೋ ಇದಕ್ಕೆ ಅವ್ರು ಇಡೀ ಸಮುದಾಯವನ್ನ, ಇಡೀ ಒಂದು ಜನಾಂಗವನ್ನ, ಇಡೀ ಒಂದು ಕಮ್ಯುನಿಟಿಯನ್ನ ದ್ವೇಷಿಸೋದು. ಆ ದ್ವೇಷ ಅನ್ನೋದಕ್ಕೆ ಮೂಲಭೂತವಾದ್ದೇನೂ ಇರಲ್ಲ. ನಿಂದೇನಾದ್ರೂ ಹೋಯ್ತಾಪ ವೈಯಕ್ತಿಕವಾಗಿ? ಇಲ್ಲ. ನಿನಗೇನಾದ್ರೂ ಅನ್ಯಾಯವಾಗಿದೆಯಾ ವೈಯಕ್ತಿಕವಾಗಿ? ಇಲ್ಲ. ಆದ್ರೆ ಏನೋ ನಾನು ದೊಡ್ಡ ಒಂದು ಜವಾಬ್ದಾರಿ ಇದೆ ನನಗೆ, ನಾನು ಯಾವುದೋ ಒಂದು ಕಾವಲ್ ಕಾಯ್ತಾ ಇದ್ದೀನಿ ಅಂತ ಭ್ರಮೆಗಳಲ್ಲಿ ಇನ್ನೊಬ್ಬರ ಬಗ್ಗೆ ದ್ವೇಷ, ಅಸಹಿಷ್ಣುತೆ ಎಲ್ಲ ಬೆಳೆಸ್ಕೊತಾ ಇದ್ದೀವಿ. ಇದನ್ನೆಲ್ಲದಕ್ಕೂ ಉತ್ತರವಾಗಿ ರಂಗಭೂಮಿ ಒಂದೇ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯ. ರಂಗಭೂಮಿಯಲ್ಲಿ ಆ ಅಸಹನೆ, ಸಹಿಷ್ಣುತೆ ಮತ್ತೆ ಆ ನಂಬಿಕೆಯನ್ನ ಮೂಲಭೂತವಾಗಿ ಪ್ರಮೋಟ್ ಮಾಡುತ್ತೆ. ಸೊ ಈ ಎಲ್ಲದರ ಮಧ್ಯೆ ಅಫ್ಕೋರ್ಸ್ ನೀವು ಹೇಳ್ತಾ ಇದ್ರಿ ರಂಗಭೂಮಿ ಈಗ ಬೇರೆ ಬೇರೆ ಆಯಾಮ ಪಡ್ಕೊಳ್ತಾ ಇದೆ. ಟಿವಿ ಸೀರಿಯಲ್ಲು, ಸಿನಿಮಾ, ಈಗಂತೂ ಡಿಜಿಟಲ್ ಯುಗ. ಮನುಷ್ಯರೇ ಬೇಕಾಗಿಲ್ಲ. ಈಗ ಮನುಷ್ಯರು ಇಲ್ಲವೇ ಇಲ್ಲ. ಎಷ್ಟೋ ಜನರ ಮಧ್ಯೆ ಮನುಷ್ಯರ ಮಧ್ಯೆ ಸಂಬಂಧವನ್ನ ಕಡಿಸ್ಕೊಳ್ಳಿಕ್ಕೆ ಡಿಜಿಟಲ್ ಬಹಳ ಸಹಾಯ ಮಾಡ್ತಾ ಇದೆ. ಏಕಾಂಗಿ ಆಗ್ತಾ ಇದೀವಿ ಎಲ್ಲರೂ, ಐಸೋಲೇಟ್ ಆಗ್ತಾ ಇದೀವಿ. ಇಂಥ ಹೊತ್ತಲ್ಲಿ ರಂಗಭೂಮಿ ಏನ್ ಮಾಡುತ್ತೆ? ಒಂದು ಕ್ರಿಯೆ ಅಂದ್ರೆ ಒಂದು ನಾಟಕವನ್ನ ನಾವು ತಯಾರು ಮಾಡ್ಲಿಕ್ಕೆ 1 ತಿಂಗಳು ರಿಹರ್ಸಲ್ ಮಾಡ್ತೀವಿ ನಾವು. ಆ 1 ತಿಂಗಳಲ್ಲಿ 4-6 ಜನ ಆಕ್ಟರ್ಸು, 4-6 ಜನ ಟೆಕ್ನಿಷಿಯನ್ಸು, ಅದಷ್ಟು ಸಮುದಾಯ ಸೇರಿ ಒಂದು 20-25 ಜನ ಆಗ್ತೀವಿ ಒಂದು ತಂಡ. ಆ 25 ಜನ 1 ತಿಂಗಳು ಸತತವಾಗಿ ನಿಯಮಿತವಾಗಿ ಮೀಟ್ ಮಾಡ್ತಾನೆ ಇರ್ತೀವಿ.
ನಮ್ಮ ಮಧ್ಯೆ ಒಂದು ಬಾಂಡೇಜ್ ಬೆಳೆಯುತ್ತೆ, ಒಂದು ರಿಲೇಶನ್ಶಿಪ್ ಬೆಳೆಯುತ್ತೆ. ಅದು ದ್ವೇಷದ್ದಾದರೂ ಆಗಿರಲಿ, ಸಾಧಾರಣವಾದ ಸ್ನೇಹವಾದರೂ ಆಗಿರಲಿ, ಗಾಢವಾದ ಸಂಬಂಧವಾದರೂ ಆಗಿರಲಿ, ಅದೆಲ್ಲವೂ ಬೆಳೆಯುತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ. ಅದನ್ನು ಹ್ಯಾಂಡಲ್ ಮಾಡಕ್ಕೆ ಬರುತ್ತೆ. ಇವತ್ತು ನಮ್ಮ ಮಕ್ಕಳಿಗೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಫೇಸ್ಬುಕ್ಕಲ್ಲಿ 5,000 ಜನ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ. ಆದರೆ ಎದುರುಗಡೆ ಕೂತ್ಕೊಂಡು ಯಾರಾದರೂ ಬಂದಾಗ ಮಾತಾಡೋಕ್ಕೆ ಬರೋಲ್ಲ ಅವರಿಗೆ. ಸಂವಹನ, ಕಮ್ಯುನಿಕೇಶನ್ನೇ ಇಲ್ಲ ಅವರಲ್ಲಿ. ಅಂಥದ್ದನ್ನ ರಂಗಭೂಮಿ ಡೈರೆಕ್ಟ್, ಇಟ್ಸ್ ಎ ಒನ್ ಟು ಒನ್. ಪ್ರೇಕ್ಷಕರ ಮಧ್ಯೆ ಆಗಲಿ, ಪ್ರೇಕ್ಷಕ ಮತ್ತೆ ನಟರ ಮಧ್ಯೆ ಆಗಲಿ, ನಟರ ಮಧ್ಯೆ ಆಗಲಿ, ನಟ ಮತ್ತು ಟೆಕ್ನಿಷಿಯನ್ ಮಧ್ಯೆ ಆಗಲಿ, ಇದೆಲ್ಲವೂ ಕಾನ್ಸ್ಟೆಂಟ್ ಸಂವಹನವನ್ನ ತಯಾರು ಮಾಡುತ್ತೆ. ಅದಕ್ಕೆ ವಿದ್ಯಾರ್ಥಿ ದೆಸೆಯಲ್ಲಿ ರಂಗಭೂಮಿ ತುಂಬಾನೇ ಮುಖ್ಯ ಅಂತ ನಾನು ಕಾಲೇಜ್ ಲೆಕ್ಚರರ್ ಆಗಿದ್ದ ಕಾರಣಕ್ಕೂ ನಾನು ಈ ಮಾತನ್ನು ಹೇಳ್ತಿರ್ಬೋದು. ಕಾಲೇಜ್ ಲೆವೆಲ್ಗಳಲ್ಲಿ, ಸ್ಕೂಲ್ ಲೆವೆಲ್ಗಳಲ್ಲಿ, ಇನ್ನು ಕಾಲೇಜ್ ಬಿಡಿ, ಸ್ಕೂಲ್ ಲೆವೆಲ್ಗಳಲ್ಲಿ ಈ ಒಂದು ಕ್ರಿಯೆ, ಫಾರ್ಚುನೇಟ್ಲಿ ಈಗ ನ್ಯೂ ಎಜುಕೇಶನ್ ಪಾಲಿಸಿಲಿ ಕೂಡ ಥಿಯೇಟರ್ನ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ ಅದು. ಆ ಲೆವೆಲ್ನಲ್ಲೇ ಇವೆಲ್ಲ, ಯಾಕೆಂದ್ರೆ ನಾವೆಷ್ಟೇ ಕೂತು ಮ್ಯಾಥಮೆಟಿಕ್ಸು, ವಿಜ್ಞಾನ, ಸಮಾಜಶಾಸ್ತ್ರ ಅಂತ ಎಲ್ಲ ಪಾಠ ಮಾಡಿದ್ರು ಮಕ್ಕಳಿಗೆ ಆಪ್ಯಾಯಮಾನ ಅನ್ಸೋದು ಇಂಥ ಚಟುವಟಿಕೆಗಳಲ್ಲೇನೆ. ಮತ್ತು ಅವರ ವ್ಯಕ್ತಿತ್ವ ಆ, ಆ, ಒಂದು ಶೇಪ್ ಅಪ್ ಆಗೋದು ಕೂಡ ಇಂಥ ಕ್ಲಾಸ್ಗಳಲ್ಲೇ, ಇಂಥ ಚಟುವಟಿಕೆಗಳಲ್ಲೇನೆ. ರಂಗಭೂಮಿಯ ಚಟುವಟಿಕೆ, ಒಂದು ರಂಗಭೂಮಿ ಚಟುವಟಿಕೆ ನಡೆದಾಗ ಕಾಲೇಜಲ್ಲಿ, ಸ್ಕೂಲ್ಗಳಲ್ಲಿ, ಆ ಮಕ್ಕಳಲ್ಲಿ ಈ ಒಂದು ರೀತಿಯ ಸಂಚಲನೆ, ಅವ್ರಿಗೆ ಯಾವ ಕಂಪಲ್ಷನ್ ಇರಲ್ವಲ್ಲ, ಯಾಕಂದ್ರೆ ಮಾರ್ಕ್ಸು, ಟೆಸ್ಟು, ಎಕ್ಸಾಮು ಅನ್ನೋದಿಲ್ಲ ಅನ್ನೋ ಒಂದು ದೊಡ್ಡ ರಿಲೀಫ್ನಲ್ಲಿ ಅವ್ರು ಕಲಿಯುವ, ಅವರು ಅದರ ಬಗ್ಗೆ ಅದಕ್ಕಾಗಿ ತೊಡಗಿಸ್ಕೊಳ್ಳೋ ರೀತಿ ಬಹಳನೇ ಎನ್ಕರೇಜಿಂಗ್ ಆಗಿರುತ್ತೆ. ಅವರಲ್ಲಿ ಆ ಉತ್ಸಾಹ ಮತ್ತೆ ಆ ಲೈಫ್ ಹೆಂಗೆ ಆ ಹೊತ್ತಿಗೆ ಜಾಗೃತವಾಗುತ್ತೆ ಅನ್ನೋದು ಬಹಳ ಆಶ್ಚರ್ಯಕರ. ನನ್ನ ವೈಯಕ್ತಿಕ ಅನುಭವದಲ್ಲೇ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಮೆಂಟರ್ ಮಾಡಿದ್ದೆ ಥಿಯೇಟರ್ ಆಕ್ಟಿವಿಟೀಸು. ಸುಮಾರಷ್ಟು ಹುಡುಗರುಗಳು, ನಮ್ಮ ಕಾಲೇಜ್ ಹುಡುಗರಲ್ಲಂತೂ ಸ್ವಲ್ಪ ಡ್ರಗ್ ಎಡಿಕ್ಟ್ಸು, ಅದು ಇದು ಅಂತ ಎಲ್ಲ ತಗೊಂಡು ಸ್ವಲ್ಪ ಏನು ಹಾದಿ ತಪ್ಪೋದು ಅಂತಾರಲ್ಲ, ಅಂಥ ಹುಡುಗರನ್ನ ಅವ್ರ ಅಪ್ಪ ಅಮ್ಮಂದ್ರ ಕರೆಸ್ದಾಗ, ನೀವು ಏನಾದರೂ ಮಾಡಿ ಸರ್, ಇವನ್ನ ದಾರಿಗೆ ತನ್ನಿ, ನಾನು ನಾಟಕಕ್ಕೆ ಸೇರಿಸ್ಕೋತೀನಿ ಅಂದಾಗ ದಯವಿಟ್ಟು ಮಾಡಿ, ಅವನ್ನೆಲ್ಲೆಲ್ಲೋ ಪೋಲಿ ಅಲಿಯೋದಕ್ಕಿಂತ ವಾಸಿ ಸೇರಿಸ್ಕೊಳ್ಳಿ ಅಂತ. ಅಂಥವ್ರನ್ನ ಥಿಯೇಟ್ರಿಗೆ ತಂದು ದೇ ಆಲ್ ಹ್ಯಾವ್ ಅದರಿಂದ ಹೊರಗೆ ಬಂದಿದ್ದಾರೆ, ಒಂದು ಡಿಸಿಪ್ಲಿನ್ ಆಗಿದ್ದಾರೆ. ಸೊ ಆ ನಂಬಿಕೆಯಿಂದ, ಆ ಒಂದು ಕೆಲಸ ಮಾಡಿರುವ ಏನು ಅನುಭವದಿಂದ ಹೇಳ್ತಾ ಇರೋದು, ಇಟ್ ಈಸ್ ತುಂಬಾ ಡಿಸಿಪ್ಲಿನ್ ಕಲಿಸುವಂಥ ಚಟುವಟಿಕೆ ಇದು. ಅನ್ಫಾರ್ಚುನೇಟ್ಲಿ ನಾವು ಯಾವಾಗಲೂ ಹೇಳ್ತೀವಿ, ಏನು ಬರೀ ನಾಟಕ ಮಾಡ್ಕೊಂಡಿದ್ದು ಬಿಡು ನೀನು ಅಂತ. ಆ ನಾಟಕ ಮಾಡ್ಕೊಂಡಿದ್ದು ಬಿಡೋದು ಅನ್ನೋದು ಅಷ್ಟು ಒಂಥರ ಹಗುರವಾದ ವಿಷಯ ಆಕ್ಚುಲಿ ಅಲ್ಲ. ಫಾರ್ಚುನೇಟ್ಲಿ ಇವತ್ತಿನ ಪೇರೆಂಟ್ಸ್ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮ ಕಾಲಕ್ಕೆ ನನ್ನ ಪೇರೆಂಟ್ಸೇನೆ ನಾನು ಯಾವ ನಾಟಕ ಮಾಡ್ಕೊಂಡಿರ್ತೀನಿ ಅಂದಾಗ ಯಾವತ್ತಿಗೂ ಎನ್ಕರೇಜ್ ಮಾಡಿದವರಲ್ಲ. ಬರೀ ನಾಟಕ ಮಾಡ್ತಾನೆ, ಬರೀ ನಾಟಕ, ಅದ್ರ ಬದಲು ಓದು ಕೂತ್ಕೊಂಡು, ಅದ್ರ ಬದಲು ಇನ್ನೊಬ್ಬ ಆಫೀಸರ್ ಆಗ್ತೀಯಾ, ಇಂಥದ್ದಾಗ್ತೀಯಾ ಅಂತಲೇ ನಮಗೆ ಎಲ್ಲ ಸೋ ಕಾಲ್ಡ್ ಪ್ರೋತ್ಸಾಹ ಸಿಕ್ಕಿದ್ದು. ಬಟ್ ಇವತ್ತಿನ ಪೇರೆಂಟ್ಸು ಸಾಕಷ್ಟು ಮೆಚ್ಯೂರ್ಡ್ ಆಗಿದ್ದಾರೆ ಅಂತ ಹೇಳಬೇಕು. ಮಕ್ಕಳನ್ನ ಅದೊಂದು ಆಕ್ಟಿವಿಟಿ ಅಂತ, ಒಂದು ಹಾಬಿ ಅಂತ ಕಲಿಸ್ಲಿಕ್ಕೆ ಅವಕಾಶಗಳನ್ನ ಎಲ್ಲ ಕೊಡ್ತಿದ್ದಾರೆ. ಸೊ ಈ ಇಷ್ಟೆಲ್ಲದರ ಮಧ್ಯೆ ಒಳ್ಳೆ ಮನುಷ್ಯರಾಗೋದು ಅಂದ್ರೆ, ನಾನು ಹೇಳಿದ್ನಲ್ಲ, ಬೇಸಿಕ್ ಮೌಲ್ಯಗಳಾದ ನಂಬಿಕೆ, ಸಹಿಷ್ಣುತೆ, ಸಹಕಾರ, ಒಬ್ಬರಿಗೆ ಯಾರ್ದೋ ಸಹಾಯದ ಅಗತ್ಯ ಇದೆ ಅಂದಾಗ ಅದನ್ನು ಕೊಡೋದು, ಸಹಕರಿಸೋದು, ಕೆಲವೊಮ್ಮೆ ಗೆಲ್ಲೋದು, ಕೆಲವೊಮ್ಮೆ ಸೋಲೋದು, ಬಿಟ್ಟುಕೊಡೋದು, ಇದೆಲ್ಲದರ ಮಧ್ಯೆನೆ ನಾವು ಒಳ್ಳೆ ಮನುಷ್ಯರಾಗ್ತಾ ಇರ್ತೀವಿ. ಅಫ್ಕೋರ್ಸ್ ಇದು ದೊಡ್ಡ ರೀತಿಯಲ್ಲಿ ಸಮಾಜಕ್ಕೆ, ನಾನು ಏನೋ ಒಬ್ಬ ನನ್ನ ಪ್ರೊಫೆಷನ್ ಏನೇ ಆಗಿರ್ಬೋದು, ಯಾಕಂದ್ರೆ ಒಂದು ಸಮಾಜಕ್ಕೆ ಎಲ್ಲಾ ಪ್ರೊಫೆಷನ್ನವರು ಬೇಕು. ಒಬ್ಬ ಪ್ಲಂಬರು ಬೇಕು, ಟೈಲರು ಬೇಕು, ಡಾಕ್ಟ್ರು ಬೇಕು, ಇಂಜಿನಿಯರು ಬೇಕು, ಲಾಯರು ಬೇಕು, ಎಲ್ಲರೂ ಬೇಕಾಗ್ತಾರೆ. ಆದರೆ ಅದೆಲ್ಲದರಲ್ಲೂ ಎಕ್ಸಲೆನ್ಸಿ, ಉತ್ಕೃಷ್ಟತೆಯನ್ನ ಸಾಧಿಸೋದಕ್ಕೆ ರಂಗಭೂಮಿ ತುಂಬಾ ಸಹಾಯ ಮಾಡುತ್ತೆ. ನಿನ್ನನ್ನು ನೀನು ಗುರುತಿಸ್ಕೊಳ್ಳಿಕ್ಕೆ. ನಮ್ಮಲ್ಲಿ ಇವತ್ತು ಎಷ್ಟೋ ಜನ, ಎಸ್ಪೆಷಲಿ ಇಂಜಿನಿಯರ್ಗಳು, ಆಕ್ಟರ್ಸು, ಟಿ ವಿನಲ್ಲಿ ನೀವು ನೋಡ್ಬೋದು, ಸಿನಿಮಾಗಳಲ್ಲಿ ನೋಡ್ಬೋದು, ಸುಮಾರಷ್ಟು ಆಕ್ಟರ್ಸ್ ಎಲ್ಲ ಎಂಜಿನಿಯರ್ಸ್. ನನಗದು ಬಹಳ ಆಶ್ಚರ್ಯ. ಎಂಜಿನಿಯರಿಂಗ್ ಮಾಡುವಾಗ ನಿಮಗೆ ಇದು ಗೊತ್ತಿರಲಿಲ್ವಾ?
ನೀವು ಯಾತಕ್ಕೆ ಎಂಜಿನಿಯರಿಂಗ್ ಮಾಡಿದ್ರಿ? ಮನೇಲಿ ಪ್ರೆಷರ್ ಇತ್ತು ಸರ್, ಅವ್ರಿಗೋಸ್ಕರ ಒಂದು ಎಂಜಿನಿಯರಿಂಗ್ ಡಿಗ್ರಿ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ನಾನು ಆ್ಯಕ್ಟಿಂಗಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿರೋರು ಇದ್ದಾರೆ. ನಮ್ಮ ಎದುರುಗೆ ಇದಾರಲ್ಲ ಎಕ್ಸಾಂಪಲ್ಸ್ ಆಫ್ ರಮೇಶ್ ಅರವಿಂದ್ ಇಸ್ ಅನ್ ಎಂಜಿನಿಯರ್, ಸುದೀಪ್ ಇಸ್ ಅನ್ ಎಂಜಿನಿಯರಿಂಗ್ ಸ್ಟೂಡೆಂಟ್. ಸುಮಾರು ಜನ ಎಂಜಿನಿಯರ್ಗಳ ಆದವರು ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಈ ಚಟುವಟಿಕೆಗಳಿಗೆ ಈ ಕ್ಷೇತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಇವರಿಗೆ ಆ 5 ವರ್ಷ ಇದೇ ಫೀಲ್ಡಲ್ಲೇ ಇದ್ದಿದ್ರೆ ಇನ್ನೂ ಉತ್ತಮರಾಗ್ತಿದ್ರು ಅನ್ನೋದು ಕೂಡ ಸತ್ಯ ಅಲ್ವಾ? ಸೊ ಇವತ್ತು ಅದನ್ನ ಒಂದು ಏನಂತಾರೆ, ಫಾರ್ಮಲ್ ಟ್ರೈನಿಂಗ್, ಫಾರ್ಮಲ್ ಕೋರ್ಸ್ ಅಂತೆಲ್ಲ ಮಾಡ್ತಾ ಇದ್ದಾರೆ. ಪರ್ಫಾರ್ಮಿಂಗ್ ಆರ್ಟ್ಸು ಅದು ಇದು ಅಂತೆಲ್ಲ ಯೂನಿವರ್ಸಿಟೀಸ್ ಎಲ್ಲ ಬರ್ತಾ ಇದೆ. ಆದರೂ ನೀವು ಕೇಳ್ಬೋದು, ಹಾಗಾದ್ರೆ ಆಕ್ಟಿಂಗ್ನ ಕಲಿಬೋದಾ ಯಾರಾದರೂ ಅಂತ? ಕಲಿಯೋದಲ್ಲ, ಫೈನ್ ಟ್ಯೂನ್ ಮಾಡ್ಕೋಬೋದು ನಮ್ಮ ಸ್ಕಿಲ್ಸ್ನ. ಆಕ್ಟಿಂಗ್ ಸ್ಕಿಲ್ಸನ್ನಾಗಲಿ ಹಾಡುಗಾರಿಕೆ ಆಗಲಿ ನಮ್ಮಲ್ಲೇ ಇದೆ. ನಮ್ಗೆ ಅದೊಂದು ಇನ್ಸ್ಟಿಂಕ್ಟ್ ಇದೆ. ಎಲ್ಲರೂ ನಟರಾಗಕ್ಕಾಗಲ್ಲ, ಎಲ್ಲರೂ ಸಿಂಗರ್ಸ್ ಆಗಕ್ಕಾಗಲ್ಲ, ಎಲ್ಲರೂ ಡಾನ್ಸರ್ಸ್ ಆಗಕ್ಕಾಗಲ್ಲ. ಆದರೆ ಅದು ಇದೆ ನನಗೆ ಅಂತ ನನ್ನ ನಂಬಿಕೆ ಇದ್ದರೆ, ನನಗೆ ಆ ತುಡಿತ ತುಂಬ ತೀವ್ರವಾಗಿದ್ದರೆ ಖಂಡಿತ ಅದರಲ್ಲಿ ಕೃಷಿ ಮಾಡ್ಬೋದು ನಾನು. ಸೊ ಅದಕ್ಕೆ ಅವಕಾಶ ಕೊಡೋದು ಇವತ್ತಿನ ಪದ್ಧತಿಗಳು, ಶಿಕ್ಷಣ ಪದ್ಧತಿ ಆಗಿರ್ಬೋದು, ಸಾಮಾಜಿಕ ಕಾನ್ಷಿಯಸ್ ಅಂದರೆ ನಮ್ಮ ಪೇರೆಂಟ್ಸ್ಗಳಾಗಿ ಅದಕ್ಕೆ ಎನ್ಕರೇಜ್ ಮಾಡ್ತಿರೋದು ಎಲ್ಲವೂ ಆಗ್ತಿದೆ ಅನ್ನೋದು ಬಹಳ ಒಂದು ಎನ್ಕರೇಜಿಂಗ್ ಆದ ವಿಷಯ. ಬಹಳ ಉತ್ತಮ ಬೆಳವಣಿಗೆ ಕೂಡ ಇದು. ಸೊ ಈ ಎಲ್ಲವನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಇವರು ಉತ್ತಮ ಮನುಷ್ಯರಾಗಿ ಸಮಾಜಕ್ಕೆ ಕೊಡುವ ಕೊಡುಗೆಗಳು, ಅವರು ಎಲ್ಲ ನಾಟಕ ಮಾಡಿದವರು. ಇವಾಗ ನಿಮ್ಮಲ್ಲಿಯೇ ಇರುವ ವರಪ್ರಸಾದ್, ಅವನು ನಾಟಕ ಮಾಡಿದ್ದವನು ಕಾಲೇಜಲ್ಲಿದ್ದಾಗ. ಆಕ್ಟರ್ ಆಗೇ ಮುಂದುವರಿದೇ ಇರಬಹುದು, ಆದರೆ ಅವನು ಆಕ್ಟರ್ ಆಗಿದ್ದಾಗ ಪಡೆದುಕೊಂಡ ಅನುಭವಗಳು ಡೆಫಿನೆಟ್ ಆಗಿ ಅವನ ಪ್ರೊಫೆಷನ್ನು, ಅವನು ಬೇರೆ ಚಟುವಟಿಕೆಗಳು, ಬೇರೆ ರೋಲ್ಸ್ ಇನ್ ದ ಫ್ಯಾಮಿಲಿ, ತಂದೆಯಾಗಿ ಗಂಡನಾಗಿ ಹಿ ಡೆಫಿನೆಟ್ಲಿ ಅದು ಆ್ಯಡ್ ಆನ್ ಆಗಿರುತ್ತೆ. ಆ ವ್ಯಾಲ್ಯೂಸ್ ಎಲ್ಲ ಆ್ಯಡ್ ಆನ್ ಆಗಿರುತ್ತೆ. ಐ ಸಪೋಸ್ ವರ ವಿಲ್ ರಿಯಾಕ್ಟ್ ಟು ದಿಸ್. ಸೊ ಈ ಕಾರಣಕ್ಕಾಗಿ ರಂಗಭೂಮಿಯ ಅಗತ್ಯ ಹಿಂದೆಂದಿಗಿಂತಲೂ ಇವತ್ತು ತುಂಬ ಇದೆ ಅನ್ನೋದು ನನ್ನ ವೈಯಕ್ತಿಕವಾದ ಮತ್ತು ರಿಸರ್ಚಲ್ಲೇ ಕಂಡುಕೊಂಡ ಸತ್ಯ ಇದು. ಅವ್ಯಾಹತವಾಗಿ ದಬ 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 ಮಾತಾಡ್ದೆ ಅನ್ಸುತ್ತೆ. ಚೆನ್ನಾಗಿದೆ. ಪ್ರಶ್ನೆಗಳು ಅಥವಾ ಹೇಗೆ ಅಂದ್ರೆ ಏನಾದರೂ ಅನುಮಾನಗಳು ಇಂಥದ್ದನ್ನ ಮೇಲೆ ನಾವು ಮುಂದುವರಿಸಬಹುದು ಅನ್ಸುತ್ತೆ. ಐ ಥಿಂಕ್ ಐ took about half an hour to speak this. Varaprasad, he is expecting a reaction from you. You can start up now to talk to him. ಸಂಭಾಷಣೆ ಆಗ್ಲಿ. ಸರ್, ಸುಂದರು ನಾನು 40 years ಇಂದ ಫ್ರೆಂಡ್ಸು. ಅವ್ನು ಹೇಳ್ದಂಗೆ ನಾವು ಕಾಲೇಜಲ್ಲ 4-5 ವರ್ಷ ನಾಟಕ ಮಾಡಿದ್ವಿ. ಒನ್ ಆಫ್ ದ ಮೇನ್ ರೀಸನ್ ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗೋದಕ್ಕೆ ಆ ನಾಟಕನೇ ಸರ್. ಅಂಡ್ ನಮ್ಗೆ ಎಕ್ಸಲೆಂಟ್ ಪ್ರೊಫೆಸರ್ಸ್ ಇದ್ರು, JK ಗೋವಿಂದರಾವ್ ಸರ್, ವೆಂಕಟೇಶ್ ಮೂರ್ತಿ ಅವರು. ತುಂಬಾನೇ ಅವರಿಂದ ಕಲ್ತ್ವಿ. ಇವತ್ತಿಗೂ ನಾವು ರೆಗ್ಯುಲರ್ ಆಗಿ ನಾನು ಸುಂದರ್ ಮೀಟ್ ಆಗ್ತೀವಿ. ಇವತ್ತಿಗೂ ಬಾರ ಹೋಗೋ ತರನೇ ಇರ್ತೀವಿ. It actually has created a great friendship among us. And more than anything, Sundar down to earth fellow. ಅವನಿಗೆ ನೀವ್ ಎಷ್ಟೇ ಹೊಗಳಿದ್ರು ಅವನು ನೆಲದ ಮೇಲೆ ಇರ್ತಾನೆ, ಅವನೆಲ್ಲೂ ಆರಲ್ಲ. ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿದ್ದು ನೆನಪಿದ್ಯಾ? ನಮ್ಮ ಮೇಷ್ಟ್ರು GKG ಹೇಳೋರು, ಯಾವತ್ತು ನೀವು ಚಪ್ಪಾಳೆಗಳಿಗೆ ಈಲ್ಡ್ ಆಗ್ತಿರೋ, ಚಪ್ಪಾಳೆಗಳಿಗಾಗಿ ಮಾತಾಡೋದು, ಚಪ್ಪಾಳೆಗಾಗಿ ಆಕ್ಟ್ ಮಾಡೋದು, ಚಪ್ಪಾಳೆಗಾಗಿ ಏನನ್ನಾದ್ರೂ ಮಾಡೋದನ್ನ ಮಾಡ್ತಿರೋ, ಅವತ್ತು ನೀವು ಬೆಳವಣಿಗೆಯಲ್ಲಿ ಸಾಯ್ತೀರಿ ಅಂತ. ಅಂದ್ರೆ ಯು ವಿಲ್ ನೆವರ್ ಗ್ರೋ ಅಗೈನ್ ಅಂತ. ಅದು ನಮ್ಗೆ ಯಾವಾಗ್ಲೂ ನನ್ಗೆ ಕೋಟ್ ಮಾಡ್ತೀನಿ ಎಲ್ಲ ಕಡೆ. ಎಸ್. ಸೊ ಥಿಯೇಟರ್, ಇವನ್ ನಾನು ಥಿಯೇಟರ್ ನಲ್ಲಿ up to the age of say up to 89 I was also involved. In fact, ನಮ್ಮ ಕಲ್ಚರಲ್ ಅಲ್ಲಿ ನಮ್ಮ ಪ್ರೆಸಿಡೆಂಟ್ ಮುನ್ನಾರಾಯಣಪ್ಪ ಅವರ ಪ್ರೂಫ್ ಮಾಡಿದ್ವಿ. ನಾವು ಹಿಂದಿ ನಾಟಕಗಳನ್ನ ತಗೊಂಡು ದೇಶದಾದ್ಯಂತ ಬೇರೆ ಬೇರೆ ಕಾಂಪಿಟಿಷನ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಹೋಗಿ ಬಹಳ ಬಹುಮಾನಗಳನ್ನು ಗೆದ್ದಿದ್ದೀವಿ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಒಂದು ಡೈರೆಕ್ಟರ್ಸ್ ಪ್ರೋಗ್ರಾಮ್ ಟ್ರೈನಿಂಗ್ ಆಲ್ ಇಂಡಿಯಾ ಪ್ರೋಗ್ರಾಮ್ ಇತ್ತು. ಅಲ್ಲಿ ಜಯದೇವ್ ಹತ್ತಂಗಡಿ ಅವರ ಯಜಮಾನರು ಅವ್ರ ಕಡೆಯಿಂದ ನಮ್ಗೆ 15 ದಿನ ಕಾರ್ಯಕ್ರಮಗಳು ಮಾಡಿದ್ರು. ಬಟ್ ನಮ್ಮ ದುರಾದೃಷ್ಟ ಏನಂದ್ರೆ
ಅದ್ರಲ್ಲಿ ಮುಂದುವರಿಯಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಸಮಯ ಸಿಗ್ತಿರ್ಲಿಲ್ಲ. ಹಾಗಾಗಿ ಅದರಿಂದ ಆಚೆ ಕಡೆ ಬಂದೆ. ಹಿಂದೆ ಒಂದು ಅಂತರಂಗ ಅಂತ ಇತ್ತು, ರಾಜಾರಾಮ್ ಜೊತೆ ಒಂದೆರಡು ನಾಟಕ ಮಾಡಿಸಿದ್ರು, ಅವ್ರು ಡೈರೆಕ್ಟರ್ ಮಾಡಿದ್ರು, ಆ ರೀತಿ ಎಲ್ಲ ಮಾಡಿದ್ವಿ. ಆದ್ರೆ ಆ ನಾಟಕದ ವಿಚಾರ ನನ್ನ ಜೀವನದಲ್ಲಿ ಒಂದು ಪ್ರತಿಬಿಂಬದ ತರ ಹೆಲ್ಪ್ ಮಾಡ್ತಾ ಇದೆ. ಈಗ ನಾನು ಭಾಷಣಗಳನ್ನ ಮಾಡುವಾಗ, ಮಾತಾಡುವಾಗ, ಎಲ್ಲ ವಿಚಾರಗಳು GST ಮತ್ತೆ ಯಾವ್ಯಾವ ವಿಷಯ ಇರ್ಲಿ, ಆ ಮಾತನಾಡತಕ್ಕಂತ ವಿಧಾನ ಇದೆಯಲ್ಲ, ಅದ್ರಲ್ಲಿ ನಂಗೆ ಡ್ರಾಮಾದು ಎಫೆಕ್ಟ್ ಬಹಳ ಚೆನ್ನಾಗಿ ಕಾಣುತ್ತೆ. ನಾನು ಆ ರೀತಿಯ ಮಾತಾಡುವ ಕಲೆಯಲ್ಲಿ ಪರಿಣಿತನಾಗಿದ್ದರಿಂದ ನಾನು ಯಾವುದೇ ವಿಷಯದ ಬಗ್ಗೆ ಸಮಗ್ರವಾಗಿ, ಎಷ್ಟೇ ಜನ ಕೂತಿರ್ಲಿ, 300 ಜನ ಕೂತಿರ್ಲಿ, 500 ಜನ ಕೂತಿರ್ಲಿ, 5 ಜನ ಇರ್ಲಿ, ಆಮೇಲೆ ಬೇರೆ ಬೇರೆ ರೀತಿಯ ಜನಗಳಿರ್ಲಿ, ಎಲ್ರಿಗೂ ಸೇರುವ ಹಾಗೆ ಮಾತಾಡುವ ಕಲೆ ಬಂದದ್ದು ನನಗೆ ಈ ನಾಟಕದಿಂದ. ಅದನ್ನ ತಮ್ಮ ಮುಂದೆ ಸಬ್ಮಿಟ್ ಮಾಡ್ತಾ ಇದ್ದೀನಿ. ನೀವು ಹೇಳಿದ್ರಲ್ಲ, ಜೀವನದಲ್ಲಿ ಅದರ ಇನ್ಫ್ಲೂಯೆನ್ಸ್ ಇದ್ದೇ ಇದೆ. ಇವತ್ತು ನಾವು ಈ ಬೇರೆ ರಂಗಗಳಲ್ಲಿ ಬೆಳವಣಿಗೆ ಆಗ್ಬೇಕಾದ್ರೆ ಇದರ ಪೋಷಕ ತತ್ವ ಇದ್ದೇ ಇದೆ. ಇವತ್ತು ಧೈರ್ಯವಾಗಿ ಮಾತಾಡೋ ಕಲೆ ಬಂದಿದ್ದು ನಮಗೆ ನಾಟಕದ ಸ್ಟೇಜ್ ಮೇಲೆ ಕಲ್ತಿದ್ದರಿಂದ ಅನ್ನೋದು ನನ್ನ ಅನುಭವವೂ ಹೌದು ಸರ್. ಅದನ್ನ ತಮ್ಮಕ್ಕೆ ವೆರಿ ನೈಸ್ ಸರ್. ಇದನ್ನೇ ನಾನು ಹೇಳಿದ್ದು, ನೀವು ನಟರಾಗೆ ಮುಂದುವರಿದೇ ಇರಬಹುದು, ಆದ್ರೆ ರಂಗಭೂಮಿಯಿಂದ ಕಲ್ತಿದ್ದು ನಿಮ್ಗೆ ಯಾವಾಗ್ಲೂ ಒಳಗಡೆ ಇದ್ದೇ ಇದೆ. ಅದು ಇದ್ದೇ ಇರುತ್ತೆ. ಅದು ನಿಮಗೆ ಆಗಿರ್ಬೋದು, ವರನ್ಗೆ ಆಗಿರ್ಬೋದು. ವರ ಆಲ್ಸೋ ಇಸ್ ಎ ಫ್ಯಾಂಟಾಸ್ಟಿಕ್ ಟೀಚರ್. ಅವ್ನು ಹೆಂಗ್ ಟೀಚರ್ ಆದ ಅಂದ್ರೆ, ಮಾಡೋ ವೃತ್ತಿಯ ಹೊರತಾಗಿಯೂ ಏನೋ ಒಂದು ಸ್ಕಿಲ್ಲು ನಿಮ್ಮನ್ನ ಡಿಸ್ಟಿಂಕ್ಟ್ ಆಗಿ ಮಾಡುತ್ತೆ, ಬೇರೆಯವ್ರಿಗಿಂತ ಭಿನ್ನವಾಗಿ ಗುರುತಿಸ್ಕೊಳ್ಳೋ ಹಾಗೆ ಮಾಡೋದಕ್ಕೆ ಖಂಡಿತ ರಂಗಭೂಮಿ ಸಹಾಯ ಮಾಡುತ್ತೆ. ನಮ್ಮಲ್ಲಿರೋ ಇನ್ನೊಬ್ರು ಕಲೆಗಾರರು ಶ್ರೀನಿವಾಸ್ ಇದ್ದಾರೆ. ಅವರು ಅವ್ರ ತಂದೆ ನಮ್ ಕೋದಂಡರಾಮ್ ಅಂತ, ಅವರು ನನಗೆ ಅಧಿಕಾರಿಯಾಗಿದ್ರು. ನನ್ನ ಹೆಸರು ಕೋದಂಡಪಾಣಿ. ಆ ಹುಡುಗ ಅವ್ರ ತಂದೆ ನೋಡಕ್ ಬಂದಾಗ, ಏನ್ ಮಾಡ್ತಾ ನಿಮ್ ಹುಡುಗ ಅಂದ್ರೆ, ಈಸ್ ಎ ಡೈರೆಕ್ಟರ್, ಅವ್ನು ಏನ್ ಮಾಡಿದ್ರು ಮಾತು ಕೇಳಲ್ಲ ಕಣ, ಬರೀ ಆಕ್ಟಿಂಗ್ ಅಲ್ಲಿ ಓಡಾಡ್ತಾ ಇದ್ದಾನೆ ಅಂತ. ಬಟ್ ಅಕಾಲಿಕವಾಗಿ ಅವ್ರು ಮರಣವಾದ್ರು. ಅವ್ರ ಮಗನ್ಗೆ ಕಂಪ್ಯಾಷನೇಟ್ ಗ್ರೌಂಡ್ ಅಲ್ಲಿ ಬರ್ಬೇಕಾಯ್ತು, ನಮ್ಮಲ್ಲಿ ಬಂದ. ಅವನು ಆದ್ರೂ ತನ್ನ ಬರವಣಿಗೆಗಳನ್ನ ನಂಗೆ ತೋರಿಸ್ತಿದ್ದ, ಸರ್ ನೋಡಿ ಸರ್ ಹಿಂಗೆ ಹೇಗೆ ಅಂತ. ಇವತ್ತು ಅವ್ನು ಪ್ರೆಸೆಂಟ್ ಇದ್ದಾನೆ. ಐ ಥಿಂಕ್ ಹಿ ಕ್ಯಾನ್ ಆಲ್ಸೋ ಸ್ಪೀಕ್ ಎ ಫ್ಯೂ ವರ್ಡ್ಸ್. ಶ್ರೀನಿವಾಸ್ ಪ್ಲೀಸ್ ಸರ್. ಅನ್ಮ್ಯೂಟ್ ಮಾಡ್ಕೋ. ಓಕೆ. ನಾನೇನು ಕಲ್ತಿದ್ದೀನಿ ಅದ್ರ ಬಗ್ಗೆ ನಾನು ಆಲ್ರೆಡಿ ಈ ಸಂಭಾಷಣೆಯಲ್ಲಿ ಮಾತಾಡಿದ್ದೀನಿ ಡೀಟೇಲ್ ಆಗಿ. ಆದಷ್ಟು ಸಂಕ್ಷಿಪ್ತ ಸಮಯದಲ್ಲಿ ಏನ್ ಮ್ಯಾಕ್ಸಿಮಮ್ ಹೇಳ್ಬೇಕೋ ಹೇಳಿದ್ದೀನಿ. ಬಟ್ ಇವ್ರು ನಮ್ ಫೀಲ್ಡ್ ಆಗಿರೋದ್ರಿಂದ ಇವತ್ತು ನನಗೆ ಬಹಳ ಇವ್ರ ಅನುಭವ ಕೇಳ್ಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ನಾನು ಕೂತಿದ್ದೀನಿ. ಇಂಥದ್ರಲ್ಲಿ ನನ್ನ ಬಗ್ಗೆ ನಾನು ಹೇಳಿದ್ರೆ ಅದು ಖಂಡಿತ ಚೆನ್ನಾಗಿರಲ್ಲ. ಅಭಿಪ್ರಾಯ ಹೇಳಿ. ಇಲ್ಲ, ಅವ್ರಿಗೆ ತುಂಬಾ ಅನುಭವಸ್ಥರು. ಅವರು ಇದೇ ಫೀಲ್ಡ್ ಅಲ್ಲಿ ಇದ್ದಾರೆ, ಅವ್ರು ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ. ಅದು ಇಷ್ಟು ವರ್ಷ ಆ ಫೀಲ್ಡ್ ಅಲ್ಲಿ ಅವ್ರು ಸರ್ವಿಸ್ ಮಾಡಿರೋದ್ರಿಂದ ಅವ್ರ ಎಕ್ಸ್ಪೀರಿಯನ್ಸ್ ನ ನಾನು ಕಂಪೇರೇ ಮಾಡಕ್ಕಾಗಲ್ಲ. ಒಂದು ಇರುವೆಗೂ ಆನೆಗೂ ಹೋಲಿಸ್ದಂಗಿರುತ್ತೆ. ಅಲ್ಲ, ಸತ್ಯ ಅಂದ್ರೆ ನಾವೆಲ್ಲರೂ ಒಂದು ಫೆಟರ್ನಿಟಿ ಆಗಿ, ಅಂದ್ರೆ ರಂಗಾಸಕ್ತರು ಆಸಕ್ತಿ ಇದ್ರೂ ಸಾಕು. ನೀವು ರಂಗಭೂಮಿಯಲ್ಲೇ ನೀವು ತೊಡಗಿಸ್ಕೊಂಡು ಏನೋ ಮಾಡಬೇಕು ಅನ್ನೋದಲ್ಲ. ಯಾಕಂದ್ರೆ ರಸಿಕರಿಂದಾಗಿಯೂ ನಾವು ನಾಟಕ ನೋಡೋರೇ ಇಲ್ಲದೆ ನಾವೇನ್ ಮಾಡಕ್ಕಾಗತ್ತೆ. ಸೊ ನಾಟಕ ನೋಡುವ ಒಂದು ಅಭ್ಯಾಸ ಆಗ್ತಿರ್ಬೋದು, ಕಾದಂಬರಿ ಓದೋದಾಗಿರ್ಬೋದು, ಸಂಗೀತ ಕೇಳೋದಾಗಿರ್ಬೋದು, ಇವರೆಲ್ಲರೂ ದೇ ಆರ್ ಪಾರ್ಟ್ ಆಫ್ ದಟ್ ಫೆಟರ್ನಿಟಿ. ನನ್ನ ಪ್ರಕಾರ ನಮ್ಮ ಬರೀ ಏನು ರಂಗದ ಮೇಲಿರೋರು ಅಥವಾ ರಂಗಕ್ಕಾಗಿ ಕೆಲಸ ಮಾಡೋರು ಅಷ್ಟೇ ಅಂತಲ್ಲ. ಅದರ ಬಗ್ಗೆ ಅಭಿರುಚಿ ಇರೋರು, ಅದರ ಬಗ್ಗೆ ತಿಳುವಳಿಕೆ ಇರೋರು, ಅದೇನಂತೀವಿ ಸ್ವಾದಿಸಬಲ್ಲಂಥವ್ರು, ಅನುಭವಿಸಬಲ್ಲಂಥವ್ರು ಕೂಡ ಎ ಪಾರ್ಟ್ ಆಫ್ ದ ಫೆಟರ್ನಿಟಿ. ಅವರು ರೆಗ್ಯುಲರ್ ಆಗಿ ನಮ್ಮಲ್ಲಿ ಕೆಲವರು ಆಡಿಯನ್ಸ್ ಇದ್ದಾರೆ, ಎಷ್ಟು ರೆಗ್ಯುಲರ್ ಆಗಿ ಎಲ್ಲ ನಾಟಕಗಳನ್ನು ನೋಡ್ತಾರೆ ಅಂದರೆ ಅವ್ರ ವಿಮರ್ಶೆನ ವಿ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಬಿಕಾಸ್ ಅವ್ರಿಗೆ ಆ ಅನುಭವ ನೋಡುಗರಾಗಿ ನಾವು ಮಾಡೋದ್ ಕಡೆಗೆ ನೋಡುಗರಿಗಾಗಿ, ಆದ್ರಿಂದ ಅವರು ಹೇಳುವ ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್ ಆಗೋಗುತ್ತೆ. ಅವರು ಹೇಳೇ ಬಿಡ್ತಾರೆ, ತುಂಬಾ ಆಬ್ಜೆಕ್ಟಿವ್ ಆಗಿ ಜಡ್ಜ್ ಮಾಡ್ತಾರೆ. ಇಲ್ಲ, ಈ ನಾಟಕ ನಿಮ್ದು ಲಾಸ್ಟ್ ಟೈಮ್ ಅಷ್ಟು ವರ್ಕ್ ಮಾಡಿಲ್ಲ ನೀವು ಅಂತ
ಆಮ್, ಅದು ನಿಜ ಕೂಡ ಆಗಿರುತ್ತೆ ಎಷ್ಟೋ ಸರ್ತಿ. ಸೊ ನಾವು ಅದರಲ್ಲೇ ಈಗ ಕೋದನ್ ರಾಮ್ ಸರ್ ತರ ತೊಡಗಿಸ್ಕೊಳಕ್ ಆಗ್ಲಿಲ್ಲ ಅಂತ ಮಾತ್ರಕ್ಕೆ ನಾವು ಅದರಲ್ಲಿ ಇಲ್ಲ ಅಂತ ಅಲ್ವೇ ಅಲ್ಲ. ನೀವು ಅದನ್ನ ನೋಡ್ತಾ ಇದ್ದೀರಾ, ನೀವು ಅಲ್ಲಿ ಇದ್ದೀರಾ ಅಂದ್ರೆ ಯು ಆರ್ ಎ ಪಾರ್ಟ್ ಆಫ್ ಇಟ್ ಅಷ್ಟೇ. ಅಂದ್ರೆ ನೀವು ಇನ್ನೊಂದು ಪ್ರಶ್ನೆ, ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಯಾರು ಮಾಡಿದ್ದೀರಾ? ಮಾತಾಡ್ತಾ ಇದ್ದೀರಾ? ಶ್ರೀನಿವಾಸ್ ಮಾತಾಡ್ಬೇಕಾ? ಮಾತಾಡಿ, ಆಮೇಲೆ ಮಾತಾಡ್ತೀನಿ. ಇಲ್ಲ ಅವರು ಕಾಲೇಜ್ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದಾರೆ. ಹ್ಮ್. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೀನಿ, ಪ್ರಿನ್ಸಿಪಾಲ್ ಆಗು ಕೆಲಸ ಮಾಡಿದ್ದೀನಿ. ಓ ಲವ್ಲಿ. 6 ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೀನಿ, 2 ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದ್ದೀನಿ. ಬಟ್ ಅದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದ್ದೀನಿ, ನಿಮ್ ಫೀಲ್ಡ್ ಅಲ್ಲಂತೂ ಇಲ್ಲ. ಆಮೇಲೆ ಲೆಕ್ಚರರ್ ಆಗಿ ನನಗೆ ಜೋ ಸೈಮನ್ ಮತ್ತೆ ತುಂಬಾ ಜನ ನನಗೆ ಪರಿಚಯ ಆದ್ರು. ನನಗೆ ಒಳ್ಳೆ ಸಜೆಷನ್ ಬಿರುದು ಕೊಟ್ರು ಜೋ ಸೈಮನ್ ಅವರು ಅಬೌಟ್ ಲೆಕ್ಚರರಿಂಗ್ ಅಲ್ಲಿ. ಸೊ ವೆರಿ ನೈಸ್. ಅದೊಂದು ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ತಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ನಾವು 80ರ ದಶಕ ಅಥವಾ ಅದರ ಹಿಂದಿನ ರಂಗ ಪ್ರಯೋಗಗಳು, 80ರ ದಶಕದಲ್ಲಿ ನಮ್ಮ ಹವ್ಯಾಸಿ ರಂಗ ತಂಡದ ಬದಲಾವಣೆ, ಇವನ್ ಬಾಂಬೆಯಿಂದ ಬಾಂಬೆ ಟ್ರೂಪ್ಸ್ ಎಲ್ಲ ಬರ್ತಿತ್ತು. ನಾನು ಕೆಲವು ನಾಟಕಗಳು ಅದರದ್ದಲ್ಲೂ ನೋಡಿದ್ದೆ. ನಮ್ಮ ಕೆಲವು ಕರೋಕರ ಮತ್ತೆ ನಮ್ಮ ಇವರುಗಳ ಪ್ರದರ್ಶನಗಳು, ನಮ್ಮ ಕಂಬಾರರ ಪ್ರಯೋಗಗಳು, ಅವನ್ನೆಲ್ಲ ನೋಡಿದ್ದೆ. ಇತ್ತೀಚಿನ ನಾಟಕಗಳನ್ನು ನೋಡ್ತಾ ಇದ್ದೇನೆ. ಮತ್ತೆ ನಮ್ಮ ಸೀರಿಯಲ್ ಬಂದ್ಮೇಲೆ ಈ ನಾಟಕಗಳ ರಂಗದಲ್ಲೂ ಏಟ್ ತಿಂತಾ ಇರೋದನ್ನು ನೋಡ್ತಾ ಇದ್ದೇನೆ. ಈ ರೀತಿ ಒಂದು ಕಲೆ ಇನ್ನೊಂದು ಕಲೆಯನ್ನ ಜೀರ್ಣಿಸ್ಕೊಳ್ಳೋದು ಅದು ಒಂದು ಇನ್ನೆವಿಟಬಲ್ ಪಾರ್ಟ್ ಆಫ್ ಅವರ್ ಹಿಸ್ಟರಿ ಅಂತ ಅನ್ಸುತ್ತೆ. ಒಂದನ್ನ ಅದ್ ನುಂಗ್ಬೇಕು, ಅದನ್ನ ಇದನ್ನ ನುಂಗ್ಬೇಕು ಅಂತ. ಈಗ ಈ ರೀತಿಯ ಡೆವಲಪ್ಮೆಂಟ್ ಅಲ್ಲಿ ಮುಂದೆ ಏನಾಗ್ಬಹುದು ಅಂತ ತಮ್ಮದು ಸರ್? ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಲ್ಲ ಬರ್ತಾ ಇದೆಯಲ್ಲ, ಅದರಿಂದ ಕಲಾವಿದನಿಗೆ ತನ್ನ ಇಂಪಾರ್ಟೆನ್ಸ್ ರೋಲ್ಸ್ ಕಮ್ಮಿ ಆಗ್ಬೋದಾ? ಆ ರೀತಿಯ ವಿಚಾರಗಳಲ್ಲಿ ಇವನ್ ಬರವಣಿಗೆನಲ್ಲೂ ಸಹ ನಾಟಕ ಬರೆಯುವಾಗ ಈಗ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀವಿ. ನಾನು ಕಾರ್ನಾಡರ ಬಹಳ ನಾಟಕಗಳನ್ನು ನೋಡಿದ್ದೇನೆ, ಇದು ಮಾಡಿದ್ದೇನೆ. ಕಾರಂತರ ಜೊತೆನೂ ಆಗ ಐ ಥಿಂಕ್ ಆಗ ಬಹಳ ಫೇಮಸ್ ನಮ್ಮ ಸುಂದರರಾಜ್ ಅವರು ಮಾಡ್ತಾ ಇದ್ದ ನಾಟಕ, ಅದ್ರ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಆ 85-86ರಲ್ಲಿ ನಮ್ಮ ಪುರಂದರದಾಸರದ್ದು ಬಗ್ಗೆ ಸತ್ತವರ ನೆರಳು. ಆ ನಾಟಕಗಳಲ್ಲಿ ಕ್ರಿಯೇಟಿವ್ ಅಪ್ರೋಚ್ ಮಾಡಿರೋದು ಅವೆಲ್ಲ ಈ ಆರ್ಟಿಫಿಷಿಯಲ್ ಯುಗದಲ್ಲಿ ಬೇರೆ ತರ ಆಗುತ್ತಾ ಅಂತ ಹೇಗಾಗ್ಬೋದು ಅಂತ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳಕ್ಕಾಗತ್ತ ಸರ್ ಅದು ಈ ವಿಚಾರಗಳ ಬಗ್ಗೆ? ಸರ್, ಯಾವುದೇ ಒಂದು ಹೊಸ ಮಾಧ್ಯಮ ಬಂದಾಗ ಹಳೆ ಮಾಧ್ಯಮ ಅವನತಿ ಆಗ್ಬಿಡುತ್ತೆ, ಹೊರಟೋಗ್ಬಿಡುತ್ತೆ ಅನ್ನುವ ಥ್ರೆಟ್ ಬರೋದು ಸಹಜ. ಆದ್ರೆ ನೋಡಿ, ಟೆಲಿವಿಷನ್ ಅಂತ ಬಂದು 40 ವರ್ಷದ ಮೇಲಾಯ್ತು. ಸೀರಿಯಲ್ಸ್ ಕನ್ನಡದಲ್ಲಿ ಮಟ್ಟಿಗೆನೆ ಹೇಳೋದಾದ್ರೆ 35-40 ವರ್ಷ ಆಯ್ತು ಸೀರಿಯಲ್ಸ್ಗಳು ಶುರುವಾಗಿ. ನಮ್ದು ಮಾಯಾಮೃಗ ಅಂತ ಮಾಡೇ ನಮ್ದು 30 ವರ್ಷ ಆಗ್ತದೆ, 28 ವರ್ಷ ಆಗ್ತಾ ಇದೆ. 30 ವರ್ಷಕ್ಕೆ ಬರ್ತಾ ಇದ್ದೀವಿ. ಅದಕ್ಕೆ ಹಿಂದೆ 13 ಎಪಿಸೋಡಿನ ಸೀರಿಯಲ್ಗಳು ಅಂತೆಲ್ಲ ಶುರುವಾಗಿ ಆಗ್ಲೇ 40 ವರ್ಷ, ಹೆಚ್ಚು ಕಡಿಮೆ 40 ವರ್ಷ ಆಗಿದೆ. ಸೊ ಈ 40 ವರ್ಷದ ಟಿವಿ ಬಂದಾಗ್ಯೂ ನಮ್ಮ ರಂಗಭೂಮಿ ಏನು ಕಡಿಮೆ ಆಗಿಲ್ಲ, ರಂಗಭೂಮಿಯ ಚಟುವಟಿಕೆಗಳು ಕಡಿಮೆ ಆಗಿಲ್ಲ, ಸ್ವರೂಪ ಬದಲಾಗಿದೆ. ಹೌದು, ಅದು ಟೈಮ್ ಈಸ್ ಚೇಂಜ್ ಇಸ್ ದ ಓನ್ಲಿ ಪರ್ಮನೆಂಟ್ ಥಿಂಗ್ ಅಂತಾರಲ್ಲ ಹಾಗೆ ಬೇರೆ ಬೇರೆ ತರ ಸ್ವರೂಪ ಪಡ್ಕೊಳ್ತಾ ಇದೆ. ಮೊದಲು 2.5 ಗಂಟೆ ನಾಟಕ ಮಾಡ್ತಾ ಇದ್ವಿ. ಇವತ್ತು ಪ್ರೇಕ್ಷಕರಿಗೂ ಅಷ್ಟೊಂದು ಪೇಷನ್ಸ್ ಇಲ್ಲ, ಅಟೆನ್ಷನ್ ಸ್ಪ್ಯಾನ್ ಇಲ್ಲ. ಸೊ ಹಾಗಾಗಿ 1.5 ಗಂಟೆಗೆ ಇಳಿಸಿದೀವಿ. 1.5 ಗಂಟೆ ಒಂದು ಫುಲ್ ಲೆಂತ್ ಪ್ಲೇ ಅಂದ್ರೆ 1.5 ಗಂಟೆ ಅಂತ. ಹಿಂದೆಲ್ಲ ಡಾನ್ಸ್ ಪ್ರೋಗ್ರಾಮ್ ಅಂದ್ರೆ 2 ಗಂಟೆ 2.5 ಗಂಟೆ ಮಾಡ್ತಾ ಇದ್ರು. ಸಂಗೀತ ಕಚೇರಿಗಳನ್ನು 3 ಗಂಟೆ ಮಾಡ್ತಾ ಇದ್ರು, 3 ಗಂಟೆ ಹಾಡ್ತಾ ಇದ್ರು ಕಂಟಿನ್ಯೂಸ್. MS ಸುಬ್ಬಲಕ್ಷ್ಮಿ ಅವರು 85ನೇ ವಯಸ್ಸಲ್ಲೂ 3 ಗಂಟೆ ಹಾಡ್ತಾ ಇದ್ರು. ಇತ್ತೀಚೆಗೆ ಲಾಸ್ಟ್ ಇಯರ್ ನಲ್ಲಿ ಕೂಡ ವೈಜಯಂತಿಮಾಲಾ 1.5 ಗಂಟೆ ಡಾನ್ಸ್ ಮಾಡಿದ್ದಾರೆ, 90 ವರ್ಷ ಅವ್ರಿಗೆ. ಸೊ ಇದು ಚೇಂಜ್ ಆಗೋದು ಸಹಜ ಕೂಡ. ಅದು ಹಾಗಾಗ್ತಿದೆ ಅಂತ ಅದರ ಕ್ವಾಲಿಟಿ ಕಡಿಮೆ ಅಂತ ಏನು ಅಲ್ಲ. ಈಗ ನೀವು ಉದಾಹರಣೆ ಕೊಟ್ಟರಲ್ಲ ಸತ್ತವರ ನೆರಳು, ಆ ಸತ್ತವರ ನೆರಳು ಇವತ್ತಿಗೂ ಆಗ್ತಾ ಇದೆ. ಗೋಕುಲ ನಿರ್ಗಮನ ಇವತ್ತಿಗೂ ಆಗ್ತಾ ಇದೆ. ಅದಕ್ಕಾಗಿ ಪ್ರೇಕ್ಷಕರು ಇದ್ದೇ ಇದ್ದಾರೆ. ಸೊ ಈಗ AI ಬಗ್ಗೆ ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಈ AI ಥ್ರೆಟ್ ನಮ್ಗೆ ಇವಾಗ ಆಕ್ಟರ್ಸ್ಗೆ.
ನಾವು ರಿಯಲ್ ಆಗಿರೋರ್ದು ಯಾರು ಬೇಡವೇ ಬೇಡ, ಯಾರು ಇಲ್ಲದೆ ಎಲ್ಲಾನು ಮಾಡ್ಬಿಡ್ಬೋದು ಅನ್ನೋ ಸ್ಥಿತಿಗೆ ಮುಟ್ಟಿದ್ದೀವಿ. ಆದ್ರೆ ಇದು ಎಷ್ಟು ಕಾಲ ಇರುತ್ತೆ, ಎಷ್ಟು ತನಕ ಹೋಗುತ್ತೆ ಗೊತ್ತಿಲ್ಲ ನಮಗೆ. ಆದ್ರೆ ಒಂದು ನಂಬಿಕೆ ಅಂದ್ರೆ ಅದ್ರ ಜೊತೆಗೆ ನಾವು ಇರ್ತೀವಿ ಅನ್ನೋದು. ಅಂದ್ರೆ ಬಹುಶಃ ಈಗ ಟೆಲಿವಿಷನ್ ಸೀರಿಯಲ್ ತಗೊಂಡ್ರೆ, ಸೀರಿಯಲ್ಲು ರಂಗಭೂಮಿಯ ಕಂಪ್ಯಾರಿಸನ್ ತಗೊಂಡ್ರೆ, ಸೀರಿಯಲ್ ಅನ್ನ 90 ಜನ ನೋಡ್ತಾರೆ ಅಂದ್ರೆ ನಾಟಕನ 10 ಜನ ನೋಡ್ತಾರೆ. ನಾಟಕಕ್ಕಾಗಿ ಬಂದು ಮಾಡಿ 10 ಜನ, ಆ 10 ಜನಕ್ಕಾಗಿ ಒಂದು ಮೀಡಿಯಂ ಇದೆ, ಇನ್ನು ನಾಟಕ ನಡೀತಾ ಇದೆ ಆ 10 ಜನಕ್ಕಾಗಿಯೇ. ಅದೇ ತರ AI ಎಲ್ಲ ಬಂದಾಗ್ಯೂ ನಮ್ಗಳಿಗೆ ನಾವು ಏನ್ ಮಾಡ್ತಿದೀವಿ, ಇದ್ ಮಾಡ್ತೀವೋ ಅದಕ್ಕಾಗಿ ಇದ್ದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಕ್ರಿಯೇಟಿವ್ ರೈಟಿಂಗ್ ಬಗ್ಗೆ, ಬರವಣಿಗೆ ಬಗ್ಗೆ, ಚಾಟ್ GPT ಕೇಳಿದ್ರೆ ಏನ್ ಬೇಕಾದ್ರೂ ಬರ್ಕೊಟ್ಬಿಡುತ್ತೆ ತಾನೆ, ಏನ್ ಬೇಕಾದ್ರೂ ಬರ್ಕೊಟ್ಬಿಡುತ್ತೆ. ಆದ್ರೆ ಅದೇನೇ ಬರೆದ್ರೂ ನಾವು ಯೋಚಿಸಿ ಬರೆದ ಒರಿಜಿನಾಲಿಟಿಯ ಕ್ವಾಲಿಟಿ ಅದ್ರಲ್ಲಿ ಖಂಡಿತ ಇಲ್ಲ. ಅದು ಅಡ್ವಾನ್ಸ್ ಆಗುತ್ತೇನೋ ನಂಗೆ ಗೊತ್ತಿಲ್ಲ, ಆದ್ರೆ ಇವತ್ತಿನ ಮಟ್ಟಿಗೆ ಅದು ಮಾಡ್ತಾ ಇಲ್ಲ. ಏನು ಫಾರ್ಚುನೇಟ್ಲಿ ಮಾಡ್ತಾ ಇಲ್ಲ, ಆಗಲ್ಲ ಅದಕ್ಕೆ. ಬಿಕಾಸ್ ಅದಕ್ಕೆ ಹೃದಯ ಇಲ್ಲ, ಮನಸ್ಸಿಲ್ಲ. ಯಾವುದೇ ಕೆಲಸ ಮಾಡ್ಲಿಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಅದಕ್ಕೆ ಬುದ್ಧಿವಂತಿಕೆ ಇದೆ, ಆದ್ರೆ ಹೃದಯವಂತಿಕೆ ಇಲ್ಲ. ಆ ಹೃದಯವಂತಿಕೆ ಮನುಷ್ಯರಲ್ಲಿ ಮಾತ್ರ ಇರಕ್ಕೆ ಸಾಧ್ಯ. ಆ ಹೃದಯವಂತಿಕೆಯನ್ನೇ ನಮ್ಮ ರಂಗಭೂಮಿ ಪ್ರಮೋಟ್ ಮಾಡೋದು. ರಂಗಭೂಮಿ ಅಂತಾನೆ ಅಲ್ಲ, ಎನಿ ಫಾರ್ಮ್ ಆಫ್ ಆರ್ಟ್. ಇವಾಗ ನೀವು ಹಾಡಿದ್ರೆ ನಿಮ್ಮ ಮನಸ್ಸಿಗೆ ನಾಟುತ್ತೆ, ನೀವು ಡಾನ್ಸ್ ನೋಡಿದ್ರೆ ನಿಮ್ಮ ಮನಸ್ಸಿಗೆ ನಾಟುತ್ತೆ. ಅಂಥದ್ದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ಇವತ್ತಿಗೆ ಬಹಳ ಫಾರ್ಚುನೇಟ್ ಆದ ವಿಷಯ. ಸ್ನೇಹಿತರೆ, ಇನ್ಯಾರಾದ್ರೂ ಮಾತಾಡೋ ಆಗಿದ್ರೆ ದಯವಿಟ್ಟು ಮಾತಾಡಬಹುದು. ನಮ್ಮ ಪ್ರೆಸಿಡೆಂಟ್ ಸಾಹೇಬರು ಮಾತಾಡ್ತೀರಾ? ಮುನ್ನಾಳಪ್ಪ ಅವರು, ಆಮೇಲೆ ನಾರಾಯಣ ಸ್ವಾಮಿ ಅವರ ಪ್ರೆಸಿಡೆಂಟ್ ಆಫ್ ಅವರ್ ಸಂಪ್ರಭಾ ತಮ್ಮ ವಿಶಸ್ ಕಳಿಸಿದ್ದಾರೆ. ಹಿ ಇಸ್ ಹೆಲ್ಡ್ ಅಪ್ ಆನ್ ಎ ಪ್ರೋಗ್ರಾಮ್. whoever wants to speak, please raise your hand. We will call you. ಉಮೇಶ್ ಅವರು Mr. Umesh, please sir. ಉಮೇಶ್ ಅವರು. ಸರ್ ಅನ್ಮ್ಯೂಟ್. ಅತ್ಯಂತ ಮುಖ್ಯವಾಗಿ ಹೃದಯವಂತಿಕೆ ಬರೋದು ಈ ನಾಟಕದಿಂದ ಅನ್ನೋದನ್ನ ನೋಡಿದ್ವಿ. ನಾನು ಹೆಚ್ಚಿನ ನಾಟಕಗಳು ಮಾಡಿಲ್ಲ, ಹೈಸ್ಕೂಲ್ನಲ್ಲಿ ಇದ್ದಾಗ ಕೆಲವು ನಾಟಕಗಳು ಮಾಡ್ತಿದ್ದೆ. ಆವಾಗ ಒಂದು ಅಜ್ಜಿಯ ಪಾತ್ರ ಕೂಡ ನನಗೆ ಕೊಟ್ಟಿದ್ರು. ಪರ್ವತವಾಣಿ ಅವ್ರದ್ದು ನಾಟಕ ಅದು. ಅದರಲ್ಲಿ ಮಾಡಿದಾಗ ಈಗಲೂ ನೆನಪು ಬರುತ್ತೆ. ಅವಾಗ ಒಂದು ಚಪ್ಪಾಳೆ ಬಿದ್ದ ತಕ್ಷಣ ಖುಷಿ ಆಗ್ಬೇಕು ಅಥವಾ ಮಾಡಬಾರ್ದು, ಈ ತರದ ಯೋಚನೆಗಳು ಕೂಡ ನಮ್ಗೆ ಅವಾಗ ಇರ್ಲಿಲ್ಲ. ನಮ್ಗೆ ಅವಕಾಶ ಸಿಕ್ತು ಮಾಡಬೇಕು, ಅಷ್ಟೇ ಮಾಡ್ತಿದ್ವಿ. ಹಾಗಾಗಿ ಕೆಲವು ನಾಟಕಗಳನ್ನು ಮಾಡಿದ್ದೇನೆ, ಹಲವಾರು ನಾಟಕಗಳನ್ನು ನೋಡಿದ್ದೇನೆ. ಈ ನಾಟಕಗಳಲ್ಲೂ ಈಗ ಸಾಧಾರಣವಾಗಿ ಸುಧಾರಣೆಗಳು ಸಾಕಷ್ಟು ಬಂದಿದೆ, ತಾಂತ್ರಿಕತೆಯೂ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಆದ್ರೆ ಈ ಭಾಷೆಯ ಪ್ರಯೋಗ ಮಾತ್ರ ಅನೇಕ ಸೀರಿಯಲ್ಗಳಲ್ಲಿ, ನಾನು ಹೇಳ್ತಾ ಇರೋದು ಹೆಚ್ಚಾಗಿ, ಯಾಕೆಂದ್ರೆ ಇತ್ತೀಚೆಗೆ ನಾನು ನಾಟಕಗಳನ್ನು ನೋಡಿಲ್ಲ, ಸೀರಿಯಲ್ಗಳಲ್ಲಿ ನೋಡ್ತಾ ಇದ್ದೇನೆ. ಭಾಷಾ ಪ್ರಯೋಗ ಮತ್ತು ಉಚ್ಚಾರ ಸಿನಿಮಾಗಳಲ್ಲಾಗಲಿ ಸೀರಿಯಲ್ಗಳಾಗಲಿ ತುಂಬಾ ಏಳ್ತಿದೆ. ಅದರ ಸುಧಾರಣೆ ಬಗ್ಗೆ ಯಾರಾದ್ರೂ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಾ? ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಕೆಲವು ಸಂದರ್ಭಗಳಲ್ಲಿ ನೀವು ಹಳ್ಳಿಯವರಾದ್ರೆ ಹಳ್ಳಿಯ ಭಾಷೆಯಲ್ಲಿ ಮಾತಾಡ್ಬೇಕಾದ ಅತ್ಯಗತ್ಯ ಇರುತ್ತೆ. ಒಂದು ಆ ಪಾತ್ರಕ್ಕೆ ತಕ್ಕಂತ ಭಾಷೆ ಉಪಯೋಗಿಸುವಂತ ಅತ್ಯಗತ್ಯ ಇರುತ್ತೆ. ಈಗ ನಾವು ಒಬ್ಬ ರೈತ ಬಂದು ಎದ್ದೋಳೋ ಅಂದ್ರೆ ಕರೆಕ್ಟ್ ಆಗತ್ತೆ, ಆದ್ರೆ ಒಬ್ಬ ಪ್ರೊಫೆಸರ್ ಬಂದು ಎದ್ದೋಳೋ ಅನ್ನೋ ಬದಲು ಎದ್ದೇಳು ಅನ್ನೋದು ಕರೆಕ್ಟ್ ಆಗಿರುತ್ತೆ. ಮಾಡಿದ್ಯಾ ಅಂತ ಕೇಳ್ತೀವಿ, ಆ ಯಾ ಅನ್ನೋದ್ರೆ ಬಿಟ್ಟು ಹೋಗಿದೆ. ಈಗ ಎದ್ದೋಳು, ಊಟ ಮಾಡ್ದೋ, ಈ ತರದ ಪ್ರಯೋಗಗಳು ತುಂಬಾ ಜಾಸ್ತಿ ಆಗಿದೆ ಇತ್ತೀಚೆಗೆ. ಅಂದ್ರೆ ಒಂದೆರಡು ಪದಗಳನ್ನು ಮಾತ್ರ ನಾ ಹೇಳ್ತಾ ಇದ್ದೆ. ಈ ತರ ಭಾಷಾ ಪ್ರಯೋಗ ಮತ್ತು ಅದರ ಉಚ್ಚಾರದ ಬಗ್ಗೆ ಕಮ್ಮಟ ನಡೆಸಿ ಅವ್ರಿಗೆ ಡೈರೆಕ್ಷನ್ ಕೊಡೋದು ಇರುತ್ತೋ, ಅಥವಾ ಇದೇ ಮುಂದೆ ಒಂದು ಬದಲಾವಣೆ ಅನ್ಕೊಂಡು ನಾವು ಒಪ್ಕೊಂಡ್ಬಿಡ್ಬೇಕು ಅಂತ. ಇದು ಬಹಳ ಡಿಬೇಟಬಲ್ ಕ್ವೆಶ್ಚನ್ ಸರ್. ನಾನು ನಿಮ್ಮ ಪರ ನಿಲ್ತೀನಿ ಈ ವಿಚಾರಕ್ಕೆ. ಎಷ್ಟೋ ತುಂಬಾ ಕಂಟಾಮಿನೇಟ್ ಆಗ್ಬಿಟ್ಟಿದೆ ಭಾಷೆ, ಎಸ್ಪೆಷಲಿ ನೀವು ಹೇಳಿದಾಗೆ ಟೆಲಿವಿಷನ್ನಲ್ಲಿ. ಒಂದು ಟಿವಿ ಮಾಡೋರಿಗೆ, ಅಂದ್ರೆ ಟಿವಿನಲ್ಲಿ ಶೂಟ್ ಮಾಡೋರಿಗೆ ಬಹಳ ಅರ್ಜೆನ್ಸಿ ಇರುತ್ತೆ. ಅಂದ್ರೆ ತಿದ್ದಿ ತೀಡಿ ಕೂರಿಸಿ ಮಾಡುವಷ್ಟು
ವ್ಯವಧಾನ ಇಲ್ಲ, ಅಷ್ಟು ಟೈಮ್ ಇಲ್ಲ. ಬಟ್ ಅದು ಎಕ್ಸ್ಕ್ಯೂಸ್ ಅಲ್ಲ, ಆ ಥರ ಕೆಟ್ಟ ಭಾಷೆ ಬಳಸಬೇಕು, ಸಬ್ ಸ್ಟ್ಯಾಂಡರ್ಡ್ ಭಾಷೆ ಬಳಸಬೇಕು ಅನ್ನೋದಕ್ಕೆ ಖಂಡಿತ ಅದು ಒಂದು ಎಕ್ಸ್ಕ್ಯೂಸ್ ಅಲ್ಲ. ಆದರೆ ಎಂಥ ಪರಿಸ್ಥಿತಿಲಿ ಇದ್ದೀವಿ ಇವತ್ತು ಅಂತಂದರೆ, ನಮಗೆ ಭಾಷೆ ಮಾತಾಡದೆ ಎಸ್ಪೆಷಲಿ ಇವತ್ತಿನ ಜನ್ರೇಷನ್ ಅವರು ಕನ್ನಡ ಮಾತಾಡದೆ ಕನ್ನಡದಲ್ಲಿ ವ್ಯವಹರಿಸದೆ, ಆ ಭಾಷೆಯ ಮೂಲ ಏನಿದೆ ಅಂದರೆ ಸತ್ವ ಏನಿದೆ ಅದೆಲ್ಲ ಬಿಟ್ಟು ಹೋಗ್ತಾ ಇದೆ. ಡೈರೆಕ್ಟ್ ಇದ್ರ ಥರ ಗೂಗಲ್ ಟ್ರಾನ್ಸ್ಲೇಷನ್ ಥರ ಇಂಗ್ಲೀಷಲ್ಲೇ ಯೋಚನೆ ಮಾಡಿ ಮಾತಾಡ್ತಾರೆ. ಆಮೇಲೆ ಡೈಲಾಗ್ ಹೊರತು, ಇವತ್ತಿನ ಆಕ್ಟರ್ಸು ಡೈಲಾಗ್ಗಳು ಹೊರತು ಕನ್ನಡವನ್ನ ಮಾತೇ ಆಡಲ್ಲ ಶೂಟಿಂಗ್ಗಳಲ್ಲಿ. ಎಲ್ಲವೂ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ, ಡೈಲಾಗ್ ಮಾತ್ರ ಕನ್ನಡದಲ್ಲಿ ಬಾ ಅಂದ್ರೆ ಹೆಂಗ್ ಬರುತ್ತೆ? ಇದೆಲ್ಲವೂ ಒಂದು ವಾತಾವರಣ ವಾತಾವರಣದಿಂದ ಹುಟ್ಟುವಂಥದ್ದು. ಅದಕ್ಕೆ ಅವರು ಒಗ್ಗಿಕೊಳ್ತಾ ಇಲ್ಲ ಇವತ್ತಿನ ಆಕ್ಟರ್ಸು. ಅದು ಒಬ್ಬ ಆಕ್ಟರ್ ಆಗಿ ಜವಾಬ್ದಾರಿ ಕೂಡ. ನೀವು ಹೇಳ್ದಂಗೆ ಒಬ್ಬ ಪ್ರೊಫೆಸರ್ ಆದವನು ಇವತ್ತು ಕೊಂಡು ಅನ್ನೋದೇ ಹೊರಟೋಗಿದೆ. ಕೂತ್ಕೋಬಾ, ತಗೋಬಾ ಅಂತಾರೆ. ಏನ್ ತಗೋಬೇಕು? ಏನ್ ತಗೊಳ್ಳಿ ಅಂದ್ರೆ ತಗೊಂಡು ಬಾ. ಅದು ಕರ್ಕೊಂಡು ಬಾಗೆ ಕರ್ಕೋಬಾ ಅಂತಾರೆ. ಕರ್ಕೊಂಡು ಬಾ, ಕೊಂಡು ಬಾ, ಅದೆಲ್ಲ ಹೊಟ್ಟೆ ಹೋಗಿದೆ. ಅದು ಈ ಒಂದು ಸಮುದಾಯ ಇದೆ ವೇರ್ ಅವರು ಶುದ್ಧವಾಗಿ ಮಾತಾಡದೇ ಇರುವ ಅಂದ್ರೆ ಮಾತಾಡ್ಲಾರ್ದ ಹಕಾರ ಅಕಾರ ಪ್ರಾಬ್ಲಮ್ ಇರೋರು ಎಲ್ಲ, ಅದು ಅವ್ರಿಗೆ ಅಭ್ಯಾಸವೇ ಇಲ್ಲದೆ ಹೊಟ್ಟೋಗಿದೆ. ಹಾಗಾಗಿ ಅವರು ನಾವು ಮಾತಾಡ್ತಿರೋದೇ ಹಾಗೆ, ಅದೇ ಸರಿ ಆಗಿರ್ಬೋದು, ಅದೇ ಸರಿ. ನಾವು ಮಾತಾಡ್ತಿದ್ದೀವಿ ಅಂದಮೇಲೆ ಅದನ್ನೇ ನಾವು ತೋರಿಸ್ತಾ ಇದ್ದೀವಿ. ಅದರಲ್ಲಿ ಏನು ತಪ್ಪು ಅನ್ನೋ ವಾದ ಕೂಡ ಇದೆ. ಅದರ ಬಗ್ಗೆ ನನಗೆ ಬಹಳ ವಿರೋಧ ಇದೆ. ಇವತ್ತಿನ ಆಕ್ಟರ್ಸು ಭಾಷೆಯನ್ನ ಬಹಳ ಬೇಜವಾಬ್ದಾರಿಯಿಂದ ಆಡ್ತಾರೆ, ಡೈಲಾಗ್ಗಳನ್ನ ಬೇಜವಾಬ್ದಾರಿಯಿಂದ ತಗೋತಾರೆ. ತಮಗೇನೋ ಅನ್ಸಿದ್ದನ್ನು ಹೇಳಿಬಿಟ್ಟು ಅದು ಮುಗೀತು ಅನ್ನುವ ಇದರಲ್ಲಿ ಇರ್ತಾರೆ. ಅದು ಬಹಳ ಡಿಸ್ಕರೇಜಿಂಗು ಮತ್ತು ಬಹಳ ವಿಷಾದದ ವಿಷಯ ಏನು ಅಂದರೆ, ಅವರು ಕಲಿಯುವ ಆಸಕ್ತಿನೇ ತೋರಿಸ್ತಾ ಇಲ್ಲ. ನಾವು ಸೀನಿಯರ್ಸ್ ಆಕ್ಟರ್ಸ್ ಆಗಿ ಹಿಂಗೆಲ್ಲ ಹಿಂಗೆ ಹೇಳಬೇಕು ಅನ್ನೋದಕ್ಕೆ ಅವಕಾಶವೇ ಕೊಡಲ್ಲ. ಯಾಕಂದ್ರೆ ಅವ್ರು ತಗೊಳ್ಳಲ್ಲ ಅದನ್ನ. ಅಂಡ್ ದೇ ಆರ್ ಜಸ್ಟ್ ಓಕೆ ವಿತ್ ಇಟ್. ಏನು ಜನ ನೋಡ್ತಾ ಇದ್ದಾರೆ, ಜನ ನನ್ನ ಇಷ್ಟಪಡ್ತಾ ಇದ್ದಾರೆ, ನಾನ್ ಸ್ಟಾರು, ನಾನು ಹೆಂಗ್ ಮಾತಾಡಿದ್ರು ನಾನು ಹಿಂಗೆ ನನ್ನ ಸ್ಟಾರ್ ಅನ್ನೋ ಧೋರಣೆನಲ್ಲಿ ಅವರು ತಿದ್ದುಕೊಳ್ಳೋದು ಇಲ್ಲ ಅನ್ನೋದು ಬಹಳ ಬೇಜಾರಿನ ವಿಷಯ ಸರ್. ತುಂಬಾ ಹಿಂಸೆ ಆಗುತ್ತೆ ಅದನ್ನ ನೋಡ್ತಾ ಇದ್ರೆ. ಇವತ್ತಿನ ಜನಾಂಗದ ಭಾಷೆಯನ್ನ ಬಹಳ ಹಿಂದೆಲ್ಲ ತುಂಬಾ ನಾಟಕೀಯ ಆಗ್ಬಿಟ್ಟಿದೆ ಈಗ ಅಂತಾರೆ ಹಾಗೆಲ್ಲ ಮಾತಾಡೋದನ್ನ. ನಾನು ರೋಡು ಅನ್ನಲ್ಲ, ರಸ್ತೆ ಅಂತೀನಿ. ರಸ್ತೆ ಯಾಕಂದ್ರೆ ನಾವು ಬಳಸದೇ ಇದ್ರೆ ಭಾಷೆ ಸತ್ತು ಹೋಗುತ್ತೆ. ಪದಗಳು ಅಷ್ಟೇ. ಇವತ್ತು ನಾವು ನಾನು ಯಾವತ್ತೂ ಹೇಳ್ತೀನಿ, ಕನ್ನಡ ಭಾಷೆ ಉಳಿಬೇಕು ಅಂದ್ರೆ ಅಡುಗೆ ಮನೇಲಿ ಉಳಿಬೇಕದು. ಅಡುಗೆ ಮನೆಯಲ್ಲಿ ಕನ್ನಡ ಮಾತಾಡಿ ಅಂತ. ಅಡುಗೆ ವಿಚಾರಕ್ಕೆ ಅಡುಗೆ ಮನೇಲಿ ಕನ್ನಡ ಮಾತಾಡಿ. ಅನ್ನಿ, ರೈಸ್ ವೈಟ್ ರೈಸ್ ಕೊಡ್ಲಾ ಅಂತಾರೆ, ಕರ್ಡ್ ರೈಸ್ ಅಂತಾರೆ. ಮೊಸರನ್ನ ಅನ್ನೋದನ್ನೇ ಮರ್ತಿದ್ದಾರೆ. ನಮ್ಮ ರೈಸು ಇವೆಲ್ಲ ಕನ್ನಡದಲ್ಲಿ ಸಾಲ್ಟ್ ಬಡಿಸ್ಲಾ, ಏನ್ ಸಾಲ್ಟ್ ಬಡಿಸ, ಉಪ್ಪು ಬಡಿಸಪ್ಪ, ಉಪ್ಪುನ್ನಪ್ಪ, ಇದೆಲ್ಲವೂ ಸಣ್ಣದು. ಆಮೇಲೆ ತರಕಾರಿಗಳನ್ನ ಕನ್ನಡದಲ್ಲಿ ಹೇಳೋದೇ ಇಲ್ಲ. ಬೀನ್ಸ್ ಬೇಕಾ, ಕ್ಯಾಬೇಜ್ ಬೇಕಾ, ಇದೆಲ್ಲವೂ ಒಂಥರ ತುಂಬಾ ಸಹಜವಾಗಿ ಬರುತ್ತೆ. ಆನಿಯನ್ ಕೊಡ್ಲಾ ಅಂತಾರೆ, ಈರುಳ್ಳಿ, ಅದು ಸಣ್ಣದು. ಇದೆಲ್ಲ ಭಾಷೆ ಉಳಿಯೋದಕ್ಕೆ ಅಂಥದ್ದು ಬೇಕಾಗಿರೋದು. ದಿನನಿತ್ಯ ಬಳಸುವ ಅದನ್ನ ಶುದ್ಧವಾಗಿ ಕನ್ನಡವಾದದ್ದನ್ನು ಬಳಸಿ ಅಂತ. ದೀಪ ಹಾಕು ಅಂತ ನಮ್ಮ ಅಮ್ಮನ ಕಾಲದಿಂದಲೂ ನಮ್ಗೆ ಲೈಟ್ ಹಾಕು ಅಂದ್ರೆ ದೀಪ ಹಾಕು ಅಂತ ಬರೋದಿತ್ತು. ದೀಪ ಹಾಕು ಅಂದ್ರೆ ಮಕ್ಳು ನಗ್ತಾರೆ, ಏನ್ ದೀಪ ಅಂತೆ, ಅದು ಲೈಟ್ ಅದು ಅಂತ. ಲೈಟ್ ಅಂದ್ರೆ ಏನ್ ಕಾಣೋದು, ದೀಪ ತಾನೆ ಅಂತ ನಾನು. ರಸ್ತೆ, ಆ ಪಕ್ಕದ ರಸ್ತೆಯಲ್ಲೇ ಇದ್ದಾರೆ ಅಂತಂದ್ರೆ, ಎಷ್ಟು ಬುಕ್ಕಿಶ್ ಆಗಿ ಮಾತಾಡ್ತೀಯಾ ಅಂತಾರೆ. ರಸ್ತೆ ಅಂತ ನಾವು ಬಳಸದೇ ಇದ್ರೆ ರಸ್ತೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ಹಂಗಾಗಿ ಕೆಲವು ಇದನ್ನ ನಾವು ರಿಜಿಡ್ ಆಗಿ ಒಂದು ಏನೋ ರಿಚುವಲ್ ಅನ್ನೋ ತರ ಬಳಸಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಕೂಡ ಸರ್. ಅದರಲ್ಲಿ ಒಂದು ವಿಷಯ ಬರುತ್ತೆ. ನಾನು ಸಾಮಾನ್ಯ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತೇನೆ. ಅವಾಗ ವಾಟರ್ ಅನ್ಕೊಂಡ್ ಬರ್ತಾನೆ. ನಾನು ಒಬ್ಬನ್ಗೆ ಹೇಳಿದೆ, ಇದು ಕನ್ನಡ ನಾಡಪ್ಪ, ಒಂದ್ ಸ್ವಲ್ಪ ನೀರು ಅಂತ ಹೇಳು. ತಮಿಳ್ನಾಡು ತಣ್ಣಿ ಅನ್ಕೊಂಡ್ ಬರ್ತಾನೆ, ನೀನ್ ಯಾಕೆ ಹೀಗ ಅಂತೀಯ ಅಂತ. ನಾನು ಅವ್ನ್ ಹೇಳ್ತಾನೆ, ನಿನ್ಗೆ 10 ರೂಪಾಯಿ ಫ್ರೀ ಆಗಿ ಕೊಡ್ತೀನಿ, ಒಂದ್ 5 ನಿಮಿಷ ನೀರು ಅಂತ ಹೇಳ್ಕೊಂಡು ಹೋಗು ಅಂತ. ಅವನ್ ಫಸ್ಟ್ ಹಿಂದೆ ಇರ್ದ, ಆಮೇಲೆ ಹೇಳ್ದ, ಸ್ವಲ್ಪ ದೂರದ ತನಕ ಹೇಳ್ತಾ ಹೋದ.
ಹಾಗೆ ನಾವು ಈಗ ಆ ಹೋಟೆಲ್ ಹೋದ್ರೆ ಸಾಕು ನಿಮಗೆ ನಾರ್ತ್ ಮೀಲ್ ಬೇಕೋ ಸೌತ್ ಮೀಲ್ ಬೇಕೋ ಅಂತಾರೆ. ಮೀಲ್ಸ್ ಕರೆಕ್ಟ್ ಸರ್. ಸೌತ್ ಮೀಲ್ ನಾನು ಅದಕ್ಕೆ ಈ ಮದುವೆ ಮನೆಗಳಲ್ಲಿ ನಾನು ಭಟ್ರುಗಳಿಗೆ ಯಾವಾಗ್ಲೂ ನನಗೆ ಸಾಧ್ಯವಾದಲ್ಲೆಲ್ಲ ಹೇಳ್ತೀನಿ, ಯಾರಿಗೆ ವೈಟ್ ರೈಸ್ ಯಾರಿಗೆ ಅಂತ ಬರ್ತಾರೆ ಅನ್ನ ಬಡಿಸೋರು, ಸ್ವಾಮಿ ಅನ್ನ ಅಂತ ಹೇಳಿ, ಅದನ್ನೇನು ವೈಟ್ ರೈಸು ಅನ್ಕೊಂಡು ಅನ್ನ ಅಂತ ಹೇಳಿ. ಲೆಮನ್ ರೈಸ್ ಚಿತ್ರಾನ್ನ, ಇವು ಅಷ್ಟು ಚೆನ್ನಾಗಿದೆ ಹೆಸರು ಚಿತ್ರಾನ್ನ ಅನ್ನೋದು. ಅದು ಲೆಮನ್ ರೈಸ್ ಅಂತದ್ದು ಯಾಕೆ ಅದನ್ನ ಕಂಟಾಮಿನೇಟ್ ಮಾಡಿ ಬಳಸಿ ಅದನ್ನ ಅನ್ನ, ಉಪ್ಪಿನಕಾಯಿ, ಸಾರು, ಹುಳಿ, ಮಜ್ಜಿಗೆ ಇದೆಲ್ಲ ಹೇಳದೇ ಇದ್ರೆ ಅದಕ್ಕೆ ನಾನು ಯಾವಾಗ್ಲೂ ಅಡುಗೆ ಮನೆ ವಿಚಾರ ಕೇಳಿದೆ, ಬೀನ್ಸ್ ಪಲ್ಯ ಬೇಕಾ? ಬೀನ್ಸ್ ಹುರುಳಿಕಾಯಿ ಬೀನ್ಸ್ ಅನ್ನೋದನ್ನ ಎಷ್ಟೋ ಮಕ್ಳು ಗೊತ್ತೇ ಇಲ್ಲ ಇವತ್ತಿಗೆ, ಹಂಗಾಗಿದೆ ಪರಿಸ್ಥಿತಿ. ಯಾಕಂದ್ರೆ ಒಂದು ರಿಯಾಲಿಟಿ ಶೋ ನಲ್ಲಿ ಅಕ್ಕಿ ಎಲ್ಲಿಂದ ಬರುತ್ತೆ ಅಂದ್ರೆ ಅಂಗಡಿಯಿಂದ ಬರುತ್ತೆ ಅಂದ್ರು. ಆಮೇಲೆ ಮೊನ್ನೆ ಒಬ್ಬ ಹುಡುಗ ಕೇಳ್ತಾ ಇದ್ದ, ಭತ್ತ ಯಾವ ಮರದಲ್ಲಿ ಬೆಳೆಯುತ್ತೆ ಅಂತ. ಎಲ್ಲ ವರ್ಚುವಲ್ ವರ್ಲ್ಡ್ ಕಡೆ ಹೋಗಿ ನಾವು ಈ ಹುಡುಗರಿಗೆ ಏನಾಗಿದೆ ಅಂದ್ರೆ ಈಗಿನ ಹೈ ಸೊಸೈಟಿ ಅಂತ ಏನ್ ಹೇಳ್ತಾರೆ, ಅವರೆಲ್ಲ ಸಿಂಗಾಪುರ್ ಟ್ರಿಪ್ ಹಾಕ್ತಾರೆ, ಇನ್ನೆಲ್ಲಿಗೋ ಟ್ರಿಪ್ ಹಾಕ್ತಾರೆ, ಟ್ರೆಕ್ ಹಾಕ್ತಾರೆ. ಆದ್ರೆ ಹಳ್ಳಿಗೆ ಅಥವಾ ಹಸುವಿನ ಡೈರಿಗಳು ಎಲ್ಲಿ ನಡೀತಿದೆ ಅಲ್ಲೆಲ್ಲ ಹೋಗಿ ನಿಜ ಜೀವನದ ಪರಿಚಯ ಮಾಡ್ಕೊಳ್ದೇ ಇದ್ರೆ ಇವ್ರಿಗೆ ಯಾವುದ ಒಂದು ಭೂಮಿ, ನಮ್ಗೆ ನೆಲದ ಮಣ್ಣಿನ ವಾಸನೆ ಅಂತೀವಲ್ಲ, ನಾನು ಹಳ್ಳಿಯಿಂದ ಬಂದವನು, ನಾವು ಚೊಂಬಿಡ್ಕೊಂಡು ಹೋಗೋದ್ರಿಂದ ಹಿಡಿದು ಈಗ ಸೂಪರ್ ಟಾಯ್ಲೆಟ್ ತನಕ ಬಂದಿದ್ದೀವಿ. ಆದ್ರೆ ಅವ್ರಗಳಿಗೆ ಆ ಅನುಭವನೇ ಇಲ್ಲ, ಮಣ್ಣಿನ ವಾಸನೆನೇ ಗೊತ್ತಿಲ್ಲ ಅವ್ರಿಗೆ. ಇಲ್ಲ ಒಬ್ಬ ರಾಜಕಾರಣಿ ಹೋಗ್ಬಿಟ್ಟು ಇಲ್ಲಿ ಅವ್ರ ಹೆಸರು ಬೇಡ ನನಗೆ, ಅವರು ಹೋಗ್ಬಿಟ್ಟು ಒಂದ್ ಹೊಲದಲ್ಲಿ ನಿಂತ್ಕೊಂಡು ಇದ್ರಲ್ಲಿ ಒಂದು ಗೋಧಿನೂ ಚೆನ್ನಾಗಿ ಬೆಳೆಯಲ್ಲ, ಹಂಗಿದೆ ಇದು ಅಂತ ಹೇಳಿದ್ರಂತೆ. ಆಗ ಅವ್ನ್ ರೈತ ಹೇಳಿದಂತೆ, ಖಂಡಿತ ಬೆಳೆಯಲ್ಲ ಸರ್ ಅಂತೆ, ಯಾಕೆಂದ್ರೆ ಇದು ರಾಗಿ ಪೈರು ಅಂತ ಹೇಳಿದ. ಬಹಳ ಸಂತೋಷ ಉಮೇಶ್ ಅವರೇ. ಈ ತರದ ಅನುಭವಗಳನ್ನ ಟೈಮ್ ಆಗ್ತಾ ಇದೆ. We can thank him and allow him to take rest. He's already. Please, Bharat. ಮಾತು ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ವಿಷಯನ ನಾನು ಇಲ್ಲಿ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್. ರಂಗಭೂಮಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನ ಕಲಿಸಿಕೊಡುವ ಒಂದು ಬಹಳ ಸಹಜವಾಗಿ ಕಲಿಸ್ಕೊಡಬಹುದಾದಂಥ ಒಂದು ಮಾಧ್ಯಮ. ಯಾಕಂದ್ರೆ ನಾವು ರಂಗದ ಮೇಲೆ ಹೋದ್, ನಾನು ಹೇಳಿದ್ನಲ್ಲ, ಸ್ಟೇಜ್ ಆನ್ ಆಗ್ಬಿಟ್ರೆ ಥರ್ಡ್ ಬೆಲ್ ಆಗಿ ನಾಟಕ ನಾವು ಮುಂದುವರಿಸಲೇಬೇಕು. ಏನಾದ್ರೂ ಆಗ್ಲಿ ಎಡವಟ್ಟುಗಳು ಅದನ್ನೆಲ್ಲ ಸರಿಪಡಿಸ್ಕೋಬೇಕು. ಯಾರೋ ಒಬ್ಬ ಮಾತು ಮರೆತು ಬಿಡ್ತಾನೆ ಪಕ್ಕದಲ್ಲಿದ್ದವನು, ಅದನ್ನ ನಾವು ಮ್ಯಾನೇಜ್ ಮಾಡ್ಬೇಕು. ಇದನ್ನ ತಂದ್ಕೊಡ್ಬೇಕಾಗಿರುತ್ತೆ, ಎಂಥದೋ ಒಂದು ಪ್ರಾಪರ್ಟಿನ ಅದನ್ನ ಮರ್ತು ಬಿಡ್ತಾರೆ, ಅದನ್ನ ಅಲ್ಲಿ ಇಟ್ಟಿರೋದಿಲ್ಲ, ಅದನ್ನ ಅವಾಗ ಕ್ಷಣದಲ್ಲಿ ಏನಾದ್ರೂ ಮಾಡ್ಬೇಕು. ಆ ಪ್ರೆಸೆನ್ಸ್ ಆಫ್ ಮೈಂಡ್ ಮತ್ತೆ ಅದನ್ನ ಮ್ಯಾನೇಜ್ ಮಾಡುವ ಇದನ್ನ ಪ್ರಕ್ರಿಯೆಯನ್ನ ತುಂಬಾ ಸಹಜವಾಗಿ ಕಲಿಸುತ್ತೆ ರಂಗಭೂಮಿ. ಅದು ಇವತ್ತಿನ ಮಕ್ಕಳಿಗೆ ತುಂಬಾ ಅಗತ್ಯ. ಯಾಕಂದ್ರೆ ಮಕ್ಕಳು, ನಮ್ದು ತಪ್ಪು ಕೂಡ, ನಮ್ಗಿರೋದೇ ಒಬ್ರು ಇಬ್ರು ಮಕ್ಕಳು, ಮ್ಯಾಕ್ಸಿಮಮ್ 2 ಮಕ್ಕಳು. ಸೊ ಎಲ್ಲವನ್ನ ಸವಲತ್ತುಗಳನ್ನ ಕೊಡಕ್ಕೋಸ್ಕರನೇ ನಾವು 1 2 ಅಂತಲೇ ಮಾಡ್ಕೊಳ್ಳೋದು. ಆಮೇಲೆ ಸಕಲ ಸವಲತ್ತುಗಳನ್ನ ಕೊಟ್ಟುಬಿಟ್ಟು ಅವ್ರಿಗೆ ಇಲ್ಲ ಅನ್ನೋದನ್ನ, ಸೋತೆ ಅನ್ನೋದನ್ನ ತಗೊಳ್ಳೋಕ್ಕೆ ತಯಾರಿಲ್ಲ ಅವರು. ನಿಮ್ಗೆ ನನ್ಗದು ಬೇಕು ಅಂದಾಗ ಇಲ್ಲ ಅಂತ ಯಾರಾದ್ರೂ ಹೇಳ್ಬಿಟ್ರೆ ದೇ ಕಾಂಟ್ ಡೈಜೆಸ್ಟ್. ಆ ಸ್ಥಿತಿಗೆ ಬಂದಿರೋ ಹೊತ್ತಲ್ಲಿ ರಂಗಭೂಮಿನಲ್ಲಿ ಇಂಥದ್ದೆಲ್ಲವನ್ನ ತುಂಬಾ ಸಹಜವಾಗಿ ಕಲಿಸುತ್ತೆ. ಹಾಗಾಗಿ ರಂಗಭೂಮಿ ಬೇಕು ಸರ್. ಭರತರಾಜ್ ಅವರೇ, ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಪ್ಲೀಸ್. ಸುಂದರ್ ಸರ್, ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ರಂಗಭೂಮಿಯಲ್ಲಿ ಆಧ್ಯಾತ್ಮವನ್ನ ಮತ್ತೆ ಮಾನವೀಯ ಗುಣಗಳನ್ನ ಹೇಗೆ ಕಾಣಬಹುದು, ಬೆಳೆಸ್ಕೋಬಹುದು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಮಾರ್ಮಿಕವಾಗಿ ಹೇಳಿದ್ದೀರಾ. ಸೊ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ನೀವು ಮುಂದೊಂದು ದಿವಸ ಪ್ರೊಫೆಸರ್ ಜಿ.ಕೆ. ಗೋವಿಂದರಾವ್ ಅವರ ಸ್ಥಾನಕ್ಕೆ ನಾವು ನಿಮ್ಮನ್ನ ನೋಡಬಹುದು ಅಂತ ಅನಿಸ್ತಾ ಇದೆ. ಖಂಡಿತ ನೀವು ಆ ಎತ್ತರಕ್ಕೆ ಏರ್ತೀರಾ ಅನ್ನೋ ನಂಬಿಕೆ ನಮ್ಗೆಲ್ಲ ಬಂದಿದೆ. ನಿಮ್ಮ ಅಮೂಲ್ಯವಾದ ಅನುಭವಗಳನ್ನ ತುಂಬಾ ಮನಮುಟ್ಟುವಂತೆ, ತುಂಬಾ ನಮ್ಗೆ ಹತ್ತಿರವಾಗಿ ನಮ್ಮವರೇ ಯಾರೋ ಮಾತಾಡ್ತಾ ಇದ್ದಾಗೆ ಅನ್ನಿಸ್ತು ನಮ್ಗೆ. ಅದರಿಂದ ಈ ಸಂಭಾಷಣೆ ಕಾರ್ಯಕ್ರಮ ತುಂಬಾ ವಿಶೇಷವಾಗಿತ್ತು, ತುಂಬಾ ವಿಶಿಷ್ಟವಾಗಿತ್ತು. ಯಾಕಂದ್ರೆ ಸುಮ್ಮನೆ ಎಲ್ಲರ ತಲೆಗೆ ಕೆಲಸ ಕೊಡುವಂತ ಟಾಪಿಕ್ ಮಾತಾಡ್ತಾ ಇದ್ರು. ಇವತ್ತು ನೀವು ಹೃದಯಕ್ಕೆ ಮುಟ್ಟುವಂತ ಟಾಪಿಕ್ ಬಗ್ಗೆ ಮಾತಾಡಿದ್ರಿ. ಅದರಿಂದ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಇವತ್ತಿನ ಸಮಾರಂಭ ತುಂಬಾ ಗೊಂಡಿದೆ ನಿಮ್ಮಿಂದ. ಅದರಿಂದ ತುಂಬಾ ಧನ್ಯವಾದಗಳು. ಸೊ ನಿಮ್ಮಂತವರ ಕಾರ್ಯಕ್ರಮಗಳು ನಮ್ಮ ಈ ವೇದಿಕೆಗೆ ಇನ್ನು ಹೆಚ್ಚೆಚ್ಚು ಬರಲಿ ಅಂತ ಹಾರೈಸುತ್ತಾ
Thank you. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ನಾ ಇದ್ದೀನಿ. ಇಂಥ ಒಂದು ಧನ್ಯವಾದಗಳು. ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಬಹಳ ಥ್ಯಾಂಕ್ ಯು. ಅಂಡ್ ವರಪ್ರಸಾದ್ಗೆ ನನ್ನ ಪರ್ಸನಲ್ ಥ್ಯಾಂಕ್ಸ್. ಇಂಥ ಒಂದು ವೇದಿಕೆಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದು ಚೆನ್ನಾಗಾಗ್ಲಿ. ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಆದಾಗ ನನಗೂ ಕಳಿಸಿ ಲಿಂಕು, ನಾನು ಜಾಯ್ನ್ ಆಗ್ತೀನಿ. ಥ್ಯಾಂಕ್ ಯು ವೆರಿ Thank you, ಮಚ್. sir. Thank you, sir. ಸರ್. Thank you. ನಮಸ್ಕಾರ. ನಮಸ್ಕಾರ ಎಲ್ರಿಗೂ.